ಪೌರ ಕಾರ್ಮಿಕರು 2 ದಿನ ರಜೆ ಹಾಕಿದ್ರೆ ಇಡೀ ಬೆಂಗಳೂರು ನಾಶ ಆಗ್ಬಿಡುತ್ತೆ. ಪೌರ ಕಾರ್ಮಿಕರೆಲ್ಲ ದಲಿತ ಸಮುದಾಯಕ್ಕೆ ಸೇರಿದವರು. ಆಟೋ ಚಾಲಕರು ಏನಾದರೂ 1 ದಿನ ರಜೆ ಹಾಕ್ಬಿಟ್ರೆ 1 ವರ್ಷ ಕಾಯಿಲೆನ ಒಂದೇ ಸಲ ಉತ್ಪತ್ತಿ ಆಗುತ್ತೆ. ಆ 1.5 ಕೋಟಿ ಜನಸಂಖ್ಯೆಗೆ 39,000 ಜನ ಕೆಲಸ ಮಾಡಬೇಕಾಗಿತ್ತು. ಇವತ್ತಿಗೂ 13,000 ಜನರ ಹತ್ರ ಮಾತ್ರ ಕೆಲಸ ಮಾಡಿಸ್ತಾ ಇದ್ದಾರೆ. 20 ವರ್ಷದಿಂದ ಕೆಲಸ ಮಾಡೋರಿಗೆ ಇಲ್ಲಿವರೆಗೂ ಕಾಯಂ ಆಗಿಲ್ಲ. ದಲಿತ ಸಮುದಾಯನ ಏನಕ್ಕೆ ಅಂತ ಹೇಳಿದ್ರೆ ಇವರು 2,000 ವರ್ಷಗಳಿಂದ ಶೋಷಣೆಗೊಳಪಟ್ಟಿದ್ದಾರೆ. ಕರೇಗೌಡ ಬಂದ ಮೇಲೆ ಏನಾಯ್ತು ಅಂದ್ರೆ ಆಟೋ ಚಾಲಕರ ಮೇಲೆ ಶೋಷಣೆ ಜಾಸ್ತಿ ಆಯ್ತು. GBI ಅಧಿಕಾರಿಗಳು ಮತ್ತೆಲ್ಲರೂ ಸೇರಿ ಬಯಲು ನಾಟಕ ಮಾಡ್ತಿದ್ದಾರೆ. ಈಗ ಸ್ವಲ್ಪ ಕಸ ಇರುತ್ತೆ, ಆ ಪಾಯಿಂಟ್ ನಾವು 0 ಮಾಡಿದ್ವಿ ಅಂತೇಳಿ ರಂಗೋಲಿ ಹಾಕ್ಸೋದು. ರಂಗೋಲಿ ಹಾಕಿದ್ಮೇಲೆ 4-5 ಜನ ನಿಂತ್ಕೊಂಡು ದೊಡ್ಡ ಸ್ಕೋಪ್ ಕೊಡೋದು. ಇವ್ರೇನಾದ್ರು 1 ದಿನ ರಜಾ ಹಾಕ್ಬೇಕು, 2 ದಿನ ರಜಾ ಹಾಕ್ಬೇಕು ಅಂದ್ರೆ ಇವ್ರ ಹತ್ರ ಕೇಳಿಕೊಂಡು ಕಸ ತಗೊಂಡು ಹೋಗ್ಬೇಕು. ಹೆಂಗಾಗಿದೆ ಅಂದ್ರೆ ಭಿಕ್ಷಿಕರ ಥರ ಆಗ್ಬಿಟ್ಟಿದೆ. ಕೆಲವರು ಡೂಪ್ಲಿಕೇಟ್ ಲೀಡರ್ಸ್ ಕಂಡು ಉಟ್ಕೊಬಿಟ್ಟವ್ರೆ. ಡಿಮ್ಯಾಂಡ್ ಮಾಡಿ ಪೌರ ಕಾರ್ಮಿಕರ ಹತ್ರ 10,000, 15,000, 20,000 ಅಂತ ಕೀಳ್ತಾವ್ರೆ. ನೋಡಮ್ಮ, ನಿನಗೆ 1,400 ರೂಪಾಯಿ ಸ್ಯಾಲ್ರಿ, ಅದರಲ್ಲಿ 800 ರೂಪಾಯಿ ನಮಗೆ ಕೊಟ್ರೇನೆ ನಿಮ್ಗೆ ಅಟೆಂಡೆನ್ಸ್ ಕೊಡಿಸ್ತೀನಿ. ಯಾರ್ಯಾರು ದುಡ್ಡು ಕಲೆಕ್ಟ್ ಮಾಡಕ್ ಬರ್ತಾ ಇದಾರೋ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರಿಗೂ 1 ರೂಪಾಯಿ ಕೊಡಕ್ ಹೋಗ್ಬಿಡ್ರಿ. ಸರ್ಕಾರನೇ ಮೊದಲನೇದಾಗಿ ಪೌರ ಕಾರ್ಮಿಕ ಮೋಸ ಮಾಡಿ. ಏನು ನಮ್ಮ ಬೆಂಗಳೂರು ವಿಶ್ವದಲ್ಲೇ ಅತಿ ಹೆಚ್ಚು ಸ್ವಚ್ಛವಾಗಿ ಕಾಣಿಸುತ್ತೆ, ಸುಂದರವಾಗಿ ಕಾಣಿಸುತ್ತೆ. ಹೊರದೇಶದಿಂದ ಬಂದಂತಹ ಜನರುಗಳಿಗೆ ಬೆಂಗಳೂರು ಸುಂದರವಾಗಿ ಕಾಣಿಸುತ್ತೆ ಅಂತ ಅತಿ ಹೆಚ್ಚು ಮುಖ್ಯ ಕಾರಣ ಪೌರ ಕಾರ್ಮಿಕರು. ಆ ಪೌರ ಕಾರ್ಮಿಕರನ್ನ ನಮ್ಮ ಸರ್ಕಾರ ಕಾಯಂ ನೌಕರಾಗಿ ಮಾಡ್ತೀವಿ ಅಂತ ಹೇಳಿ ಮಾಡೋಕ್ಕಾಗದೆ ನೇರ ನೇಮಕಾತಿಯನ್ನು ಮಾಡ್ತಾರೆ. ಸರಿಸುಮಾರು 15,000 ಜನರಲ್ಲಿ 10,500 ಜನವನ್ನು ನೇರ ನೇಮಕಾತಿ ಮಾಡಿ ಇನ್ನು 2,500 ಜನರಿಗೆ DPS ಅಂದರೆ ಡೈಲಿ ವೇಜಸ್ ಥರ ತೊಗೊಂಡಿರ್ತಾರೆ. ಅದರಲ್ಲೂ ಸಹ ಒಂದಷ್ಟು ಸಮಸ್ಯೆಗಳು ಮತ್ತು ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿರ್ತವೆ. ಯಾಕಂತಂದರೆ ಸರಿಸುಮಾರು ನಮ್ಮ ಬೆಂಗಳೂರಲ್ಲಿ ಇರುವಂತಹ ಜನಸಂಖ್ಯೆ 1.5 ಕೋಟಿ ಜನಸಂಖ್ಯೆ. ಆ ಜನಸಂಖ್ಯೆ ಪ್ರಕಾರ ಅನುಗುಣವಾಗಿ ತೊಗೊಂಡ್ರೆ ಬೆಂಗಳೂರಲ್ಲಿ ಪೌರ ಕಾರ್ಮಿಕರು 38,000ರಿಂದ 40,000 ಜನ ಬೇಕು. ಆದರೆ ಇರೋಂಥ ಜನಗಳು ಕೇವಲ 13,500 ಜನ. ಅದರಲ್ಲೂ ನೇರ ನೇಮಕಾತಿ ಒಂದಷ್ಟು ಜನ ಮಾಡಿದ್ದಾರೆ ಮತ್ತು ಒಂದಷ್ಟು DPS ಮಾಡಿದ್ದಾರೆ. ಅವರಿಗೆ ಒಂದಷ್ಟು ಹೆಲ್ತ್ ಕಾರ್ಡ್ಗಳನ್ನ ಕೊಟ್ಟು ಅದು ಸಮಸ್ಯೆಗೆ ಸ್ಪಂದನೆ ಕೊಡ್ತಿರೋಂಥ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಸ್ಪಂದನೆಯನ್ನು ಕೊಡದೆ ಜಾರ್ಕೊಂಡು GBI ಮಾಡ್ತಾ ಇದ್ದೀವಿ, ಇನ್ನು ಅಧಿಕಾರಿ ಬರಬೇಕು ಅಂತೇಳಿ ಅವರ ಹೊಟ್ಟೆ ಮೇಲೆ ಬರೆಯನ್ನು ಎಳೆದೈತೆ. ಅದನ್ನು ಸಮರ್ಪಕವಾಗಿ ದಾಖಲೆ ಸಮೇತ ಅವ್ರ ಬಗ್ಗೆ ಮಾತಾಡೋದಕ್ಕೆ ಮತ್ತು ಅವರ ಸಂಕಷ್ಟಗಳನ್ನು ನೇರವಾಗಿ ಸರ್ಕಾರಕ್ಕೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್, ನಿಮ್ಮ ಪ್ರಕಾರ ನಮ್ಮ ಸರ್ಕಾರ ಈ ಪೌರ ಕಾರ್ಮಿಕರನ್ನ ಮಲತಾಯಿ ಧೋರಣೆಯನ್ನು ಮಾಡ್ತಿದೆಯಾ ಅಥವಾ ಏನೇನು ಒಂದಷ್ಟು ಸೌಲಭ್ಯಗಳನ್ನ ಕೊಟ್ಟು ವಂಚಿತರಾಗಿ ಏನೇನು ಮಾಡ್ತಿದೆ ಅಂತ? ಖಂಡಿತವಾಗಿಯೂ ತಾವು ಹೇಳಿದ ಮಾತು ಸತ್ಯ. ಮಲ್ತಾಯಿಗಿಂತ ತುಂಬ ಹೀನವಾಗಿ ನೋಡ್ಕೊತಾ ಇದ್ದಾರೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾರು 1/7/2025 ಎಲ್ಲ ಪೌರ ಕಾರ್ಮಿಕರು ಕಾಯಂ ಅಂತ ಘೋಷಣೆ ಆದ ಮೇಲೆ ನಂತರ ಇಲ್ಲಿ BBMP ಅಧಿಕಾರಿಗಳು ಮಾಡ್ತವ್ರೆ ಅಂದರೆ ಅದನ್ನು 5 ಭಾಗ ಮಾಡಿಬಿಟ್ಟವ್ರೆ. ಒಂದು KK ಲಿಸ್ಟ್ ಮಾಡೋರೆ, ಇನ್ನೊಂದು ಜನರಲ್ ಅಂತ ಮಾಡೋರೆ, ಇನ್ನೊಂದು SC ಕ್ಯಾಟಗಿರಿ ಮಾಡಿದ್ದಾರೆ, ಇನ್ನೊಂದು ವಿದ್ಯಾಭ್ಯಾಸ ಪಡ್ಕೊಂಡಿರೋರಿಗೆ ಅಂತೇಳಿ ಸಪ್ರೇಟ್ ಮಾಡಿ ಈಗ CM ಅವರೇ ಎಲ್ಲರನ್ನೂ ಕಾಯಂ ಮಾಡಿ ಅಂತ ಘೋಷಣೆ ಮಾಡಿದ್ಮೇಲೆ ಇವ್ರು ಯಾಕೆ ಭಾಗಾಕಾರ ಮಾಡ್ತಾರೆ? ಭಾಗಾಕಾರ ಮಾಡಿದ್ಮೇಲೆ CM ಸಾಹೇಬ್ರು ಹೇಳಿದ್ದು ಎಲ್ಲರಿಗೂ ಒಂದೇ ಸಂಬಳ, ಎಲ್ಲರಿಗೂ ಕಾಯಂ ಅಂತ ಘೋಷಣೆ ಮಾಡಿದ್ಮೇಲೆ ಕಾಯಂ ಆಗಿರೋರಿಗೆ 43,000 ಕೊಡ್ತಾರೆ, DPSL ಕೆಲಸ ಮಾಡೋರಿಗೆ 19,000 ಕೊಡ್ತಿದ್ರಿ. ಯಾವ ನ್ಯಾಯ ಇದು? ವಾಸನೆ ಒಂದೇ ಇದೆ, ಕೆಲಸನೂ ಒಂದೇ, ಶ್ರಮನೂ ಒಂದೇ, ಡಿಪಾರ್ಟ್ಮೆಂಟು ಒಂದೇ, ಎಲ್ಲ ಒಂದೇ ಇದ್ಮೇಲೆ ತಾವು ಹೇಳ್ದಂಗೆ ಮಲ್ತಾಯಿ ಧೋರಣೆ ಮಾಡ್ತಿರೋದು 100% ಕರೆಕ್ಟ್. ಇದರಲ್ಲಿ ಮಾಡ್ತಾಯಿದ್ದಾರೆ ಅವರು GBI ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಯಾಕೆ ಮಾಡ್ತಾವ್ರಂದರೆ ಇವ್ರಿಗೆ ಯಾರು ಕೇಳೋರಿಲ್ಲ ಅನ್ನೋ ಒಂದು ಧೈರ್ಯದಿಂದ ಮಾಡ್ತಾಯಿದ್ದಾರೆ. ಯಾಕೆ ಧೈರ್ಯ ಬರ್ತಿದೆ ಅಂತ ಹೇಳಿದ್ರೆ, ಈಗ ಮಾತೆತ್ತರೆ GBI ಆಗಿದೆ, ಆಫೀಸರ್ ಇನ್ನೂ ಅಲೆಕ್ಟ್ ಆಗಿಲ್ಲ, ಇನ್ನೂ ಬಂದಿಲ್ಲ, ಅವರು ಇನ್ನೂ ನಾವು ಆ ಕಚೇರಿನ ನೇಮಿಸಿಲ್ಲ ಅಂಥೇಳಿ ಸಾಬು ಬೇಳ್ಕೊಂಡು ಹೋಯ್ತಿದ್ದಾರೆ. ನಮಗೇನು ಬೇಕಂದರೆ ಕಾರ್ಮಿಕರನ್ನ ಕಾಯಂ ಅಂತ ಘೋಷಣೆ ಆದಮೇಲೆ CM ಕಡೆಯಿಂದ ನೀವು ಪತ್ರ ಕೊಡಬೇಕಷ್ಟೇ. ಈಗ DPSL ಕೆಲಸ ಮಾಡೋರಿಗೆ ನೀವು ಆಧಾರ್ ಕಾರ್ಡು ಎಲ್ಲ ಕರೆಕ್ಟ್ ಮಾಡಿದ್ದೀರಿ, ಸಂಬಳನೂ ಕೊಡ್ತಾಯಿದ್ದೀರಿ. ಈಗ DPS ಆದಮೇಲೆ ನೀವು ಕಾಯಂ ನೇರವೇತನದಿಂದ ಕಾಯಂ ಅಂತ ನೀವು ಘೋಷಣೆ ಮಾಡಿದ್ಮೇಲೆ ಇದು ಡಾಕ್ಯುಮೆಂಟ್ಸ್ ಇರಲಿಲ್ಲ, ಆ ಡಾಕ್ಯುಮೆಂಟ್ಸ್ ಇರಲಿಲ್ಲ ಅಂದರೆ DPSL ಹೆಂಗೆ ಮಾಡಿದ್ರಿ? DPSL ಹೆಂಗೆ ಮಾಡಿಕೊಡ್ರಿ? ESI ಕಾರ್ಡ್ ಕರೆಕ್ಟಾಗಿದೆ, ಆಧಾರ್ ಕಾರ್ಡ್ ಕರೆಕ್ಟಾಗಿದೆ, ಸಂಬಳ ತೊಗೊತಾರದು ಕರೆಕ್ಟಾಗಿದೆ, ಇಷ್ಟು ವರ್ಷ ಕೆಲಸ ಮಾಡಿದೆ ಅಂತ ಪ್ರೂವ್ ಇದೆ. ಇನ್ನೇನು ಬೇಕು? ನೀವು ಯಾಕೆ ಅದು ಸಿಂಧುತ್ವ ಮಾಡ್ಕೊಂಬರ್ರಿ ಅಂತ ಹೇಳೋದು ಅದೆಲ್ಲ ಮಾಡಬೇಕಾದ್ರೆ ಸರ್ಕಾರ ಅವತ್ತು ಹೇಳ್ಬೇಕಾಯ್ತು. ಸರ್ಕಾರ ಏನು ಹೇಳಿದೆ ಅಂದರೆ DPSಯಿಂದ ಕೆಲಸ ಮಾಡೋರನ್ನೆಲ್ಲ ನೇರ ನೇಮಕಾತಿ ಮಾಡ್ತಿದ್ದೀವಿ ಅಂತ ಹೇಳಿದ್ದು. ನಾವು ಈ ಥರ ಮಾಡ್ತೀವಿ ಅಂತ ಹೇಳಿದರೆ ಇವರು ಮೊದಲೇ ಹುಷಾರಾಗ್ಬಿಟ್ಟು ಏನೋ ಡಾಕ್ಯುಮೆಂಟ್ ಬೇಕು ಕೊಡ್ತಿದ್ರು. ಆದರೆ ನಾನು DPS ಕೆಲಸ ಮಾಡಿದರೂ ಕೂಡ ಇವತ್ತು ಏನಾಗಿದೆ, ಕೆಲವರು ಮಾತ್ರ ಯಾರು ಬಲಾಢ್ಯ ಇರೋರು, ಕೌನ್ಸಿಲರ್ ಕಡೆಯವರು, MLA ಕಡೆಯವರು, ಕೆಲವು ಸಣ್ಣ ಪುಟ್ಟ ಲೀಡರ್ಗಳಿರೋರ ಕಡೆಯಿಂದ ಕೆಲಸಕ್ಕೆ ಸೇರಿರೋರಿಗೆ ಮಾತ್ರ ಅವರು 2 ವರ್ಷ 3 ವರ್ಷ ಮಾಡಿದರೂ ಕೂಡ ಅವ್ರಿಗೆ ಕಾಯಂ ಆಗಿದೆ. 20 ವರ್ಷದಿಂದ ಕೆಲಸ ಮಾಡೋರಿಗೆ ಇಲ್ಲಿವರೆಗೂ ಕಾಯಂ ಆಗಿಲ್ಲ.
ಕಾರಣ ಅಂದ್ನೋಡಿದ್ರೆ ಇಲ್ಲಿ ಏನೋ ಮಸಲತ್ ನಡೀತಾ ಇದೆ, ಅಧಿಕಾರಿಗಳಲ್ಲೇ ಮಸಲತ್ ನಡೀತಿದೆ. ಜಿ ಬಿ ಅಧಿಕಾರಿಗಳೇನು ಮಾಡ್ತಾರೆ ಅಂದರೆ ಇಷ್ಟು ಜನ ಬರಬೇಕು, ಇನ್ಯಾರು ಬರಬಾರ್ದು ಅಂತ ಬಾಗಿಲು ಹಾಕ್ಕೊಬಿಟ್ರೆ ಆ ಬಾಗಿಲು ಹಾಕ್ಕೊಂಡ ಮೇಲೆ ಏನು ಕೆಲಸ ನಡೀತಿದ್ದು ಅವ್ರಿಗೆ ಗೊತ್ತು, ನಮಗದು ಗೊತ್ತಾಗ್ತಾಯಿಲ್ಲ. ಕಾರಣ ಇದು ಜಿ ಬಿ ಅಧಿಕಾರಿಗಳ ವೈಫಲ್ಯದಿಂದನೇ ಇವತ್ತು 2,500 ಅಥವಾ 3,000 ಕಾರ್ಮಿಕರು ಏನಾಗಿದೆ ಅನ್ಯಾಯ ಆಗಿದೆಯೋ ಇದಕ್ಕೆ ನೇರ ಹೊಣೆ ಬಂದುಬಿಟ್ಟು ಮಹೇಶ್ವರ ರಾವ್ ಜಿ ಬಿ ಮುಖ್ಯ ಆಯುಕ್ತರಿದ್ದಾರಲ್ಲ ಅವರೇ. ಯಾಕೆಂದರೆ ಈಗ ಆಗಿ 1 ವರ್ಷ ಘೋಷಣೆ ಆಗಿ CM ಸಾಹೇಬರು ಘೋಷಣೆ ಮಾಡಿ 1 ವರ್ಷ ಆಗಿದೆ. ಇಲ್ಲಿವರೆಗೂ ನೀವು ಸಂಪೂರ್ಣವಾಗಿ ನೀವು ಕಾಯಂ ಮಾಡೋದು ಹೋದರೆ ಎಲ್ಲ ಒಂದು ಕಡೆ ನೀವು ಫೈಲರ್ ಆಗಿದ್ದೀರಿ. ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋದ್ರಲ್ಲೋ ಅಥವಾ ಅವ್ರನ್ನ ನೇಮಕ ಮಾಡೋದ್ರಲ್ಲೋ ಏನು ಕುಂದುಕೊರತೆಗಳಿಂದ ನೀವು ನೇರವಾಗಿ ಯಾರನ್ನೂ ಮಾತಾಡಿಸಿಲ್ಲ. ನೀವೇ ನಿಮ್ಮ ಇಷ್ಟ ಬಂದಂಗೆ ಅಧಿಕಾರಿಗಳನ್ನ ಕೇಳಿಕೊಂಡು ಇವತ್ತು ನೀವೆಲ್ಲ ಪೆಂಡಿಂಗ್ ಇಟ್ಟಿದ್ದೀರಂದರೆ ಇವತ್ತು ಜಿ ಬಿ ಐಗೆ ಒಳ್ಳೆ ಹೆಸರು ಬರಬೇಕಾಯ್ತು. ಜಿ ಬಿ ಐ ಆಗಿ 1 ವರ್ಷ ಆಗ್ತಾ ಬರ್ತಾಯಿದೆ, ಇವತ್ತು ಒಳ್ಳೆಯ ಹೆಸರು ಬರಬೇಕಾಯ್ತು. ಎಲ್ಲಿ ನೋಡಿದ್ರು ಕಸ 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 ಅಂತೇಳಿ ದಿನ ಪ್ರಜಾವಾಣಿ ಪತ್ರಿಕೆ ಬರ್ತಾಯಿದ್ದ ಕಾರಣ ಏನಂದರೆ ಇದೇ. ಈಗ ನಾನು 20 ವರ್ಷದಿಂದ ಕೆಲಸ ಮಾಡಿದ್ದೀನಿ, ನಾನು ಕಾಯಂ ಮಾಡಿಲ್ಲ. 2 ವರ್ಷ 3 ವರ್ಷ ಬಂದವರೆಲ್ಲ ಕಾಯಂ ಆಗಿದೆ ಅಂತೇಳಿ ಎಲ್ಲ ಒಂದು ಕಡೆ ಅವರಲ್ಲಿ ಗೊಂದಲ ಆಗ್ಬಿಟ್ಟಿದೆ. ವಿಶೇಷವಾಗಿ ಇವತ್ತೇನಾದರೂ ಬೆಂಗಳೂರು ನಗರ ಈ ಮಟ್ಟಕ್ಕೆ ಏನಾದ್ರು ಇದೆ ಅಂತ ಹೇಳಿದ್ರೆ ಆಟೋ ಚಾಲಕರು, ಸಹಾಯಕರು ಮತ್ತು ಕಾಂಪ್ಯೂಟರ್ ಚಾಲಕರು. ಇವು ಮೊದಲು ಹಿಡ್ತಿದ್ವಿ ನಾವು, ಪೌರ ಕಾರ್ಮಿಕರು 2 ದಿನ ರಜೆ ಹಾಕಿದ್ರೆ ಇಡೀ ಬೆಂಗಳೂರು ನಾಶ ಆಗ್ಬಿಡುತ್ತೆ, ಸರ್ವನಾಶ ಆಗ್ಬಿಡುತ್ತೆ, ಗಬ್ಬು ವಾಸನೆ ಬರುತ್ತೆ ಅಂತ ಹೇಳ್ತಿದ್ರೆ ಇವತ್ತು ಘಂಟಾಘೋಷವಾಗಿ ಹೇಳ್ತೀನಿ, ಆಟೋ ಚಾಲಕರು ಏನಾದರೂ 1 ದಿನ ರಜೆ ಹಾಕ್ಬಿಟ್ರೆ 1 ವರ್ಷ ಕಾಯಿಲೆನ ಒಂದೇ ಸಲ ಉತ್ಪತ್ತಿ ಆಗುತ್ತೆ. ಅದು ಇವತ್ತು ಯಾರ ಕೈಲಿದೆ ಅಂದರೆ ಆಟೋ ಚಾಲಕರಲ್ಲಿ ಕೈಯಲ್ಲಿ ಇವತ್ತು ಬೆಂಗಳೂರು ನಡೀತಾ ಇದೆ. ಬೆಂಗಳೂರು ಇಷ್ಟು ಶುದ್ಧ ಆಗೋಕ್ಕೆ ಕಾರಣವೇ ಆಟೋ ಚಾಲಕರು, ಸಹಾಯಕರು ಮತ್ತು ಕಾಂಪ್ಯೂಟರ್ ಚಾಲಕರು. ಯಾಕಂದರೆ ಇದನ್ನ ಜಿ ಬಿ ಅಧಿಕಾರಿಗಳಿಗೆ ಅರ್ಥ ಆಗ್ತಾ ಇಲ್ಲ. ಬರೀ ಅವರು ಏನು ಹೇಳ್ತಾವ್ರೆ ಅಂದರೆ ಎಲ್ಲರೂ ಸೇರಿ ಪೌರ ಕಾರ್ಮಿಕರು ಅಂತ ಇದ್ದರು. ಆಮೇಲೆ ಅವರು ಡಿವೈಡ್ ಮಾಡಿದ್ರು, ಇವರು ಆಟೋದವರು, ಇವರು ಲಾರಿಯವರು, ಇವರು PK ಅಂತೇಳಿ ಡಿವೈಡ್ ಮಾಡಿದ್ಮೇಲೆ ಏನಾಯಿತು, ಈಗ ಒಂದು ಹಂತಕ್ಕೆ ಕಾಯಂ ಆಯಿತು. ಕಾಯಂ ಆಗೋ ಚಾನ್ಸಸ್ ಇದೆ ಯಾರಿಗೆ, ಈಗ ಪೌರ ಕಾರ್ಮಿಕರಿಗೆ. ಈಗ ತ್ಯಾಗರಾಜ್ ಸರ್ ಅಂತವರೆಲ್ಲ ಹೋರಾಟ ಮಾಡೋದ್ರಿಂದ ಇವತ್ತು ಆಟೋ ಚಾಲಕರು ಸ್ವಲ್ಪ ಸಹಾಯ ಆಗೋಕ್ಕೆ ಒಂದು ಹಂತಕ್ಕೆ ಬಂದಿದೆ. ಆದರೆ ಅದು ಆಗಲೇಬೇಕು. ಯಾಕೆ ಅಂತೇಳಿದ್ರೆ ಪೌರ ಕಾರ್ಮಿಕರಿಗಿಂತ ಹೆಚ್ಚು ಶ್ರಮ ಪಡೋದು ಆಟೋ ಚಾಲಕರು. ಆ ವಾಸನೆಯಲ್ಲಿ ಆ ಪ್ಯಾಡು ಅವು ಇವು ಹಾಕಿರ್ತಾರವೆಲ್ಲ ವಿಂಗಡಣೆ ಮಾಡಿ ಈ ಥರ ಮಾಡ್ತಿದ್ರು. ಕರೇಗೌಡ ಬಂದ ಮೇಲೆ ಏನಾಯ್ತು ಅಂದರೆ ಆಟೋ ಚಾಲಕರ ಮೇಲೆ ಶೋಷಣೆ ಜಾಸ್ತಿ ಆಯಿತು. ಹೆಂಗೆ ಶೋಷಣೆ ಆಯಿತು ಅಂದರೆ ಕಸದ ಪಾಯಿಂಟ್ಗಳಲ್ಲಿರುವಂಥ ಕಸವನ್ನು ಬೇರೆಯವರು ವಿಂಗಡಣೆ ಮಾಡಬೇಕಾದ್ರೆ ಅದಕ್ಕೆ ನೌಕರರು ಬೇರೆಯವರು ಇರಬೇಕು, ಅಥವಾ ಪಾಯಿಂಟೇ ಕ್ಯಾನ್ಸಲ್ ಆಗಬೇಕಾದ್ರೆ ಮನೆಯವರು ಸೆಗ್ರಿಗೇಟ್ ಮಾಡಿ ಕೊಡಬೇಕು. ಇವರು ಕರೇಗೌಡ ಬಂದ ಮೇಲೆ ಏನಾಯಿತು, ಮಾರ್ಷಲ್ ಅವರಿಗೆ ಸ್ವಲ್ಪ ಅಧಿಕಾರ ಜಾಸ್ತಿ ಕೊಟ್ಟರು. ಈಗ ಏನಾಗ್ತಿದೆ ಅಂದರೆ ಮನೆಯವರು ಯಾರು ಸೆಗ್ರಿಗೇಟ್ ಮಾಡ್ತಾಯಿಲ್ಲ, ಅವರು ತಂದು ಬೀದಿಗೆ ಎಸಿತಾ ಇದ್ದಾರೆ. ಆ ಬೀದಿಗೆ ಎಸಿರೋ ಕಸನ ಪಾಯಿಂಟ್ನ ಬ್ಲಾಕ್ಸ್ ಪಾಯಿಂಟ್ ಅಂತ ಏನು ಹೇಳ್ತಾರೋ ಆ ಪಾಯಿಂಟನ್ನು ಆಟೋ ಚಾಲಕರು, ಸಹಾಯಕರು ಇಬ್ಬರೂ ವಿಂಗಡಣೆ ಮಾಡಿ ಕ್ಲೀನಾಗಿ ಎತ್ಕೊಂಬಂದ್ಬಿಟ್ಟು ಫೋಟೋ ಹೊಡೆದ್ಬಿಟ್ಟು ಅಧಿಕಾರಿಗೆ ಕಳಿಸಿದ್ರೆ ಮಾತ್ರ ಅವ್ರಿಗೆ ಪ್ರೆಸೆಂಟು, ಇಲ್ಲಾಂದರೆ ಪ್ರೆಸೆಂಟ್ ಇಲ್ಲ. ಈ ರೀತಿ ಹಿಂಸೆ ಯಾರು ಕೊಡ್ತಾಯಿದ್ದಾರೆ ಅಂದರೆ ಕರೇಗೌಡ ಮತ್ತು ಮಹೇಶ್ವರ ರಾವ್ ಇಬ್ಬರು ಜಾಯಿಂಟ್ ಆಗಿಬಿಟ್ಟು ಇವತ್ತು ನಮಗೆ ಪೌರ ಕಾರ್ಮಿಕರಿಗಿಂತ ಜಾಸ್ತಿ ಹೆಚ್ಚು ಶ್ರಮ ಪಡ್ತಾ ಇರೋದು ಆಟೋ ಚಾಲಕರ, ಸಹಾಯಕರಿಗೆ ತುಂಬ ಕಿರುಕುಳ ಕೊಡ್ತಾಯಿದ್ದಾರೆ ಅಂದರೆ ಕರೇಗೌಡ ಅಂತ. ಒಂದಷ್ಟು ಸರ್ಕಾರ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ತವೆ. ಏನು ಅಂತಂದರೆ ಒಣ ಕಸ ಮತ್ತು ಹಸಿ ಕಸ ಅಂತೇಳಿ ಒಂದಷ್ಟು ಹಾಡುಗಳನ್ನೂ ಸಹ ಹಾಡಿ ಮನೆ ಮುಂದೆ ಒಂದಷ್ಟು ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿ ಸ್ವಚ್ಛತೆಯೇ ನಮ್ಮ ಗುರಿ ಅಂತ ನಮ್ಮ ಸರ್ಕಾರ ಹೇಳುತ್ತೆ. ಆದರೆ ಪೌರ ಕಾರ್ಮಿಕರು ನೀವು ಹೇಳ್ದಂಗೆ ಕೆಲಸ ಮಾಡಬೇಕಾದ್ರೆ ನಿರ್ದಿಷ್ಟ ಒಂದು ಸ್ಥಳವನ್ನು ಗುರುತಿಸಿ ಆ ಸ್ಥಳದಲ್ಲಿ ಏನು ಆಟೋ ಚಾಲಕರು ಮತ್ತು ಸಹಾಯಕರು ಯಾವುದೇ ರೀತಿ ಒಂದು ಸುರಕ್ಷತಾ ಕ್ರಮ ಇಲ್ಲದೆ, ಒಂದು ಮಾಸ್ಕನ್ನು ಸಹ ಹಾಕದೆ, ಒಂದು ಹ್ಯಾಂಡ್ ಗ್ಲೌಸು ಸಹ ಹಾಕದೆ, ಯಾಕಂದರೆ ಅಲ್ಲಿ ಒಂದಷ್ಟು ನೀಡಲ್ ಬಿದ್ದಿರುತ್ತೆ, ಒಂದಷ್ಟು ಏನೋ ಪರ್ಸ್ನಲ್ ಥಿಂಗ್ಸ್ಗಳು ಹೆಣ್ಮಕ್ಳದಾಗಿರ್ಬೋದು, ಗಂಡಸರಾಗಿರ್ಬೋದು, ಯಾವ್ದಾದ್ರು ಎಲ್ಲವನ್ನೂ ಸಹ ನಾಚಿಕೆ ಇಲ್ಲದೆ ಅವರು ಕೈಯಲ್ಲಿ ತೆಗೆದು ಅದನ್ನು ಫೋಟೋ ಹಾಕಿದ್ರೆ ಮಾತ್ರ ಅವರು ಕೆಲಸಕ್ಕೆ ಬಂದಿದ್ದಾರೆ ಅಂತ ಆಯಿತು. ಇಲ್ಲ ಅಂತಂದರೆ ನಿಮ್ಮ ಆ ಮೇಲಧಿಕಾರಿಗಳಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಅಂದರೆ ನಮ್ಮ ಸರ್ಕಾರ ಈ ಬೂಟಾಟಿಕೆ ಮಾತ್ರ ಸೌಲಭ್ಯಗಳನ್ನ ಒಂದಷ್ಟು ಮಾಧ್ಯಮಗಳ ಮುಖಾಂತರ ಅಥವಾ ಒಂದಷ್ಟು ಫ್ಲೆಕ್ಸ್ಗಳ ಮುಖಾಂತರ ತೋರಿಸಿದೆ ಹೊರತು ನಿಜವಾಗಿಯೂ ಸಾರ್ವಜನಿಕನಿಗೆ ತಳಹಂತದಲ್ಲಿ ಯಾವುದೇ ರೀತಿ ಸೌಲಭ್ಯ ಕೊಡ್ತಿಲ್ಲ. ಇಲ್ಲ. ಈಗ ಏನಾಗಿದೆ, ಜಿ ಬಿ ಅಧಿಕಾರಿಗಳು ಮತ್ತೆಲ್ಲರೂ ಸೇರಿ ಬಯಲು ನಾಟಕ ಮಾಡ್ತಿದ್ದಾರೆ. ಬಯಲು ನಾಟಕ ಹೆಂಗಂದರೆ, ಈಗ ಸ್ವಲ್ಪ ಕಸ ಇರುತ್ತೆ, ಆ ಪಾಯಿಂಟ್ ನಾವು 0 ಮಾಡಿದ್ದೀವಿ ಅಂತೇಳಿ ರಂಗೋಲಿ ಹಾಕ್ಸೋದು. ರಂಗೋಲಿ ಹಾಕಿದ್ಮೇಲೆ 4-5 ಜನ ನಿಂತ್ಕೊಂಡು ದೊಡ್ಡ ಸ್ಕೋಪ್ ಕೊಡೋದು. ಸ್ಕೋಪ್ ಕೊಟ್ಬಿಟ್ಟು ಅದನ್ನು ಫೋಟೋನ ಜಿ ಬಿ ಅಧಿಕಾರಿ ಕಳಿಸೋದು, ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಹಾಕ್ಕೊಂಡು ಇದು ಮಾಡ್ಕೊಂಡಿರೋದು. ಆ ಕೆಲಸ ಮಾಡೋಕ್ಕಿಂತ ಈಗ ಆಟೋ ಚಾಲಕರನ್ನ ಹೆಚ್ಚಿಗೆ ತಗೋಬಿಟ್ರೆ ಅಥವಾ ಪೌರ ಕಾರ್ಮಿಕರನ್ನ ಹೆಚ್ಚಿಗೆ ಮಾಡಿದ್ರೆ ಅಲ್ಲಿ ಬ್ಲಾಕ್ ಪಾಯಿಂಟ್ ಅನ್ನೋದು ಇರೋಲ್ಲ. ಕಸ ಮುಕ್ತ ಪ್ರದೇಶ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ವರ್ಕರ್ಸ್ ಕಡಿಮೆ, ಕಸ ಜಾಸ್ತಿ, ಒತ್ತಡ ಜಾಸ್ತಿ ಆದರೆ ಯಾರೂ ಕೆಲಸ ಮಾಡೋಕ್ಕಾಗಲ್ಲ. ಆಮೇಲೆ ಆಟೋ ಚಾಲಕರು, ಸಹಾಯಕರಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಬೇಕಾದ್ರೆ ಸಿಕ್ಕಾಪಟ್ಟೆ ಕಾಯಿಲೆಗಳು ಬರೋ ಸಾಧ್ಯತೆ ಇವೆ. ಯಾಕೆಂದರೆ ಒಂದು ಮನೆಯನ್ನು ಕಸ ನಾವು ತೊಗೋಬೇಕಾದ್ರೆ ವಿಷಲ್ ಹೊಡೆದ್ಬಿಟ್ಟು ಅವ್ರನ್ನ ಕರೆಸಿ ಆ ಕಸ ವಿಂಗಡಣೆ ಮಾಡಿದ್ದಾರಾ ಇಲ್ವಾ ಅಂತ ನೋಡಿಕೊಂಡು ಆಮೇಲೆ ತೊಗೋಬೇಕು. ಒಂದು ಪ್ಲಾಸ್ಟಿಕ್ ಕವರ್ ಏನೋ ಇತ್ತು ಅಂದರೆ ಲಾರಿಯವರು ತೊಗೊಳ್ಳಲ್ಲ.
ಲಾರಿಯವ್ರು ತೊಗೊಳಲ್ಲ ಅಂದರೆ ಇವ್ರು ಬಂದು ಮನೆಯವ್ರ ಹತ್ರ ಗಲಾಟೆ ಮಾಡಬೇಕು ಅಥವಾ ರಿಕ್ವೆಸ್ಟ್ ಮಾಡ್ಕೋಬೇಕು, ಇವ್ರ ಹತ್ರ ಕೇಳಿಕೊಂಡು ಕಸ ತೊಗೊಂಡೋಗ್ಬೇಕು. ಹೆಂಗಾಗಿದೆ ಅಂದರೆ ಭಿಕ್ಷುಕರ ಥರ ಆಗ್ಬಿಟ್ಟಿದೆ. ಭಿಕ್ಷೆ ಹಿಂಗೆ ಅಮ್ಮ ಅನ್ನ ಸಾಂಬಾರಿಂದ ಕೊಡಮ್ಮ ಅನ್ನೋ ಲೆಕ್ಕದಲ್ಲಿ ಇವ್ರದ್ದು ಪರಿಸ್ಥಿತಿ ಆಗ್ಬಿಟ್ಟಿದೆ. ಆ ರೀತಿ ಹೀನಾಯ ಜೀವನ ಮಾಡೋಕ್ಕೆ ಕಾರಣನೇ GB ಅಧಿಕಾರಿಗಳು ಮತ್ತು CO ಆಗಿರುವಂಥ ಕರೇಗೌಡನೇ ಕಾರಣ. ನಮ್ಮ ಬೆಂಗಳೂರಲ್ಲಿ ಒಂದಷ್ಟು ಸಾರ್ವಜನಿಕರಿಗೆ ಆರೋಪಗಳೇನು ಅಂತಂದರೆ, ನಮ್ಮ ಮನೆ ಬಾಗಿಲಿಗೆ ಕಸ ಗಾಡಿ ಬರಲ್ಲ, ಕಸದವ್ರು ಬರಲ್ಲ, ಪೌರ ಕಾರ್ಮಿಕರು ಬರಲ್ಲ. ಅದಷ್ಟು ಜೊತೆಗೆ ಪೌರ ಕಾರ್ಮಿಕರನ್ನ ಒಂದಷ್ಟು ತೇಜೋವಧೆಯ ಕೆಲಸಗಳನ್ನು ಮಾಡ್ತಾರೆ ನಮ್ಮ ಜನಗಳು. ಕಸ ಅಯ್ಯೋನು, ಕಸ ಎತ್ತೋನು ಅಂತ ಈ ಕಡೆ ಹೀಯಾಳಿಸಿ ಮಾತಾಡ್ತಾರೆ. ಆದರೆ ಅವ್ರ ಕಷ್ಟ ಆಗಿರ್ಬೋದು, ಅವ್ರಿಗೆ ಸಮಸ್ಯೆಗಳೇ ಆಗಿರ್ಬೋದು, ಯಾವುದೇ ರೀತಿಯಾಗಿ ಅಧಿಕಾರಿಗಳು ಸ್ಪಂದನೆಯನ್ನು ಕೊಡ್ತಿಲ್ಲ. ಒಂದಿಷ್ಟು ಜನ ಅದರಲ್ಲೂ ಸಹ ನೇಮಕಾತಿ ಮಾಡೋದಕ್ಕೆ ಮತ್ತು ತಿಂಗಳ ಸಂಬಳ ಏನು ನಮ್ಮ ಸರ್ಕಾರ ಒಂದು ನಿಗದಿತ ಕೊಟ್ಟಿದೆ 40 ಸಾವಿರ ಚಿಲ್ಲರೆ, 43 ಸಾವಿರ ಚಿಲ್ಲರೆ, ಅದನ್ನು ತಗೋಬೇಕಾದ್ರೂ ಸಹ ಒಂದಿಷ್ಟು ಜನರುಗಳಿಗೆ ಲಂಚವನ್ನು ಬಾಯಿಗೆ ಹಾಕಬೇಕು ಅನ್ನೋದು ನೇರ ಆರೋಪ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇವತ್ತು ಬೆಂಗಳೂರು ನಗರದಲ್ಲಿ ಯಾವ ಥರ ದಂಧೆ ಆಗಿದೆ ಅಂತ ಹೇಳಿದ್ರೆ, ಯಾವುದೇ ಒಂದು ಸಂಘಟನೆ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಾಗ ಅದು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಂಡವರು ಮಾಡೋದು ಸರ್ಕಾರದವರು. ಈಗ ಕೆಳಗಡೆ ಇರೋರು ಏನು ಮಾಡ್ತಾರೆ ಅಂದರೆ, ಕೆಲವರು ಡೂಪ್ಲಿಕೇಟ್ ಲೀಡರ್ಸ್ಕೊಂಡು ಉಟ್ಕೊಬಿಟ್ಟವ್ರೆ. ಡೂಪ್ಲಿಕೇಟ್ ಲೀಡ್ರ್ ಉಟ್ಕೊಂಡು ನಾನೇ ಮಾಡಿಸಿದ್ದು, ನಾನು ಮಾಡಿದ್ರೆ ಈ ಕೆಲಸ ಸಿಕ್ಕಿದ್ದು ಅಂತೇಳಿ ಡಿಮ್ಯಾಂಡ್ ಮಾಡಿ ಪೌರ ಕಾರ್ಮಿಕರ ಹತ್ರ 10,000, 15,000, 20,000 ಅಂತ ಕೀಳ್ತಾವ್ರೆ. ಈಗ ಅವ್ರ ಯಾರು ಲೀಡರು ಯಾರು ಡೀಲರು ಅನ್ನೋ ಪಾಪ ಕಾರ್ಮಿಕರಿಗೆ ಗೊತ್ತಾಗಲ್ಲ. ಈಗ ಬರ್ತಾರಲ್ಲ ಲೀಡರ್ಸ್ ಅಲ್ಲ, ಎಲ್ಲ ಡೀಲರ್ಸ್ ಬರ್ತಾರೋದು. ಆ ಡೀಲರ್ಸ್ ಬಂದುಬಿಟ್ಟು ಇವ್ರ ಹತ್ರ ರೋಲ್ ಕಾಲ್ ಮಾಡ್ತಾ ಇರೋದಂದರೆ ಕಾರ್ಮಿಕರಿಗೆ ಮೊದಲನೇದಾಗಿ ಭಯ ಜಾಸ್ತಿ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಬೆಳಗ್ಗೆ 6 ಗಂಟೆಗೆ ಬಂದ ತಕ್ಷಣ 2 ಗಂಟೆವರೆಗೆ ಕೆಲಸ ಮಾಡೋದು ಒಂದು ರೂಢಿ. ಅದು ಬಿಟ್ಟು ಯಾರ ಹತ್ರ ಮಾತಾಡೋದಾಗಲಿ ರಾಜಕೀಯ ವಿಚಾರ ಮಾತಾಡ್ಕೊಳ್ಳೋದು ಅವ್ರಿಗೆ ಗೊತ್ತೇ ಇಲ್ಲ. ಈಗ ನಾನೋದ್ರು ಕೇಳ್ತಾರೆ, ಇವ್ರು ಬಂದು ತ್ಯಾಗರಾಜ್ ಸರ್ ಬಂದರೂ ಕೇಳ್ತಾರೆ, ನೀವು ಬಂದರೂ ಕೂಡ ಕೇಳ್ತಾರೆ ಪೌರ ಕಾರ್ಮಿಕರು. ಆದರೆ ಅವ್ರಿಗೆ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾನೇ ಮಾಡಿದ್ದೀನಿ ಅಂತೇಳಿ ವೈಟ್ ಬಟ್ಟೆ ಹಾಕ್ಕೊಂಡು ಹೋಗ್ಬಿಟ್ಟು ಕೇಳಿದ ತಕ್ಷಣ, ಓ ಸ್ವಾಮಿ ನೀನೇನು ಮಾಡಿರೋ ಸ್ವಾಮಿ ತಗೋ ಸ್ವಾಮಿ ಅಂತ ಕೊಟ್ಬಿಡ್ತಾರೆ. ಅಮಾಯಕರವರು, ಅವ್ರಿಗೇನು ಗೊತ್ತಿಲ್ಲ. ಶಿಕ್ಷಣ ಮೊದಲೇ ಕೊರತೆ ಅಂಥದ್ರಲ್ಲಿ ಈಗ ಕೇಳಿದ ತಕ್ಷಣ ಓ ಇವರೋ ಮಾಡಿರ್ಬೋದು ಒಂದು ನಂಬಿಕೆ ಮೇಲೆ ಕೊಡ್ತಾ ಇದ್ದಾರೆ. ಇವತ್ತು ಆ ಶೋಷಣೆಗಳು ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಅಂತೇಳಿ GB ಅಧಿಕಾರಿಗಳನ್ನ ನಾವು ಲೆಟ್ರ್ ಕೊಟ್ಟಿದ್ದು, ಸಂಪನ್ಮೂಲ ವ್ಯಕ್ತಿಗಳನ್ನ ನೀವು ಅಲ್ಲಿ ನೇಮಿಸಿ, ಕಾರ್ಮಿಕರ ಸಮಸ್ಯೆ ಏನಾಯಿದ್ರೆ ನೇರವಾಗಿ ಅವ್ರ ಹತ್ರ ಹೋಗಿ ಮಾತಾಡ್ತಾರೆ. ಈಗ ಮೇಸ್ತ್ರಿ ಅನ್ನೋರು ಯಾರಿಲ್ಲ, ಈಗ ಮೇಸ್ತ್ರಿ ಕೂಡ PKನೇ. ಈಗ ಅಲ್ಲಿ ಸ್ಯಾನಿಟರಿ ದಪೇದಾರವರು ಯಾರೂ ಇಲ್ಲ. ಈಗ ಪೌರ ಕಾರ್ಮಿಕರು ಯಾರ ಹತ್ರ ಹೇಳ್ಕೊತಾರೆ ಕಷ್ಟ? ಆ ಕಷ್ಟ ಹೇಳ್ಕೊಬೇಕಾದ್ರೆ ಸಂಪನ್ಮೂಲ ವ್ಯಕ್ತಿ ಅಲ್ಲಿ ಇದ್ದರೆ ಮಾತ್ರ ಹೇಳೋಕ್ಕೆ ಸಾಧ್ಯ. ಆದರೆ ಆ ವ್ಯಕ್ತಿ ಇಲ್ಲದೆ ಇದಕ್ಕಾಗಿಯೇ ಯಾರ್ಯಾರೋ ಕಳ್ಳರೆಲ್ಲ ಬಂದುಬಿಟ್ಟು ಇವತ್ತು ಡೀಲಿಂಗ್ ಮಾಡಿಕೊಂಡು 10,000, 20,000 ಜನರ ಹತ್ರ ಈಸ್ಕೊಂಡು ಪೌರ ಕಾರ್ಮಿಕರ ಹತ್ರ ಅವ್ರಿಗೆ ವಂಚನೆ ಮಾಡ್ತಿದೆ. ಆ ವಂಚನೆ ಎಲ್ಲ ಇದಾಗಬೇಕಾದ್ರೆ ಅವರು ಎಲ್ಲಿ ಮಸ್ಟಿಂಗ್ ಪಾಯಿಂಟ್ ಇದೆಯೋ ಆ ಪಾಯಿಂಟ್ಗಳಲ್ಲಿ ಇದು ಕ್ಯಾಮ್ರಾಗಳಾಕಬೇಕು. ಅಲ್ಲಿ ಅಂತೇಳಿ ಮಾರ್ಷಲ್ಗಳನ್ನ ನೇಮಕ ಮಾಡಬೇಕು, ಅಥವಾ ಒಂದು ಪೊಲೀಸ್ ಚೌಕಿ ಥರ ಮಾಡಿ ಇಟ್ಟಿರಬೇಕು. ಯಾಕೆಂದರೆ ಈಗ ಅಮಾಯಕರು ಗೊತ್ತಿರಲ್ಲ, ದುಡ್ಡು ಕೊಟ್ಬಿಡ್ತಾರೆ. ಕೊಟ್ಟಾದಮೇಲೆ ಲೀಡ್ರ್ಗಳ ಹತ್ರ ನಮ್ಮ ಹತ್ರ ಬಂದು ಹೇಳೋರು, ಈ ಥರ ಯಾರೋ ಬಂದು ದುಡ್ಡು ಇಸ್ಕೊಂಡು ಹೋಗ್ಬಿಟ್ರು, ಅವರು ಫೋನ್ ನಂಬರ್ ಕೊಡಲಿಲ್ಲ, ಅವ್ರ ಮುಖನೂ ಸರಿಯಾಗಿ ನೋಡಿಲ್ಲ, ನಾವೇ ಕೆಲಸ ಮಾಡಿಸಿದ್ದು ಅಂತೇಳಿ ತಕ್ಷಣ ಕೊಟ್ಟಿದ್ದೀವಿ ಅಂತೇಳಿ ನಂಬಿ ಕೊಡ್ತಾರೆ. ಮೋಸ ಆಗ್ತಾಯಿದೆ. ಆ ಮೋಸನ ತಡೆಗಟ್ಟಬೇಕಾದ್ರೆ ಸರ್ಕಾರದಿಂದ ಅಥವಾ GBಯಿಂದ ಅಲ್ಲಿ ಒಂದು ಕ್ಯಾಮ್ರಾನ ಫಿಟ್ ಮಾಡಬೇಕು, ಮತ್ತು ಪೊಲೀಸವ್ರನ್ನ ಅಲ್ಲಿ ನೇಮಿಸಬೇಕು, ಅಥವಾ ಮಾರ್ಷಲ್ ಅವ್ರನ್ನ ಪ್ರತಿ ಮಸ್ಟ್ ಹತ್ರ ನೇಮಿಸ್ಬೇಕು ನನ್ನ ವಾದ. ಏನು ನಮ್ಮ ಸರ್ಕಾರ 10,700 ಜನ ಏನು ನೇರ ನೇಮಕಾತಿ ಮಾಡ್ತು. ನಮ್ಮ ಸರ್ಕಾರ ಕೊಟ್ಟಂತಹ ಏನು ಆಶ್ವಾಸನೆಗಳನ್ನ ಕೊಡ್ತು, ಒಂದಷ್ಟು ಪ್ರಣಾಳಿಕೆಯಲ್ಲಿ ತ್ಯಾಪ ತೀರಿಸ್ದಂಗೆ ಕಾಯಂ ನೇಮಕವಾಗಿ ಮಾಡಿದೆ, ನೇರ ನೇಮಕಾತಿ ಮಾಡ್ತಾರೆ. ಯಾಕಂದ್ರೆ ಕಾಯಂ ನೇಮಕ ಮಾಡ್ತು ಅಂತಂದರೆ 20 ವರ್ಷ 15 ವರ್ಷದಿಂದ ಯಾರು ಮಾಡಿರ್ತಾರೆ ಅವ್ರಿಗೆ ಒಂದಷ್ಟು ಸೌಲಭ್ಯಗಳನ್ನ ಕೊಡಲೇಬೇಕಾಗುತ್ತೆ. ಕೊಡೋಕ್ಕೆ ಸರ್ಕಾರದ ಬಗ್ಗೆ ಸ್ವಲ್ಪ ದುಡ್ಡಿಲ್ಲ, ಒಂದಷ್ಟು ಭಾಗ್ಯಗಳ ಸಮೇತ ವಂಚಿತರಾಗಿದ್ದೀವಿ ಅಂತ ಮಾಡಿದ್ರು. ಆದರೆ ಈ 10,700 ಜನನೂ ಸಹ ನೇರ ನೇಮಕಾತಿ ಮಾಡಬೇಕಾದ್ರೆ ಒಂದಿಷ್ಟು ಪ್ರಭಾವಿ ನಾಯಕರುಗಳು, ಅಂದರೆ ಒಂದಷ್ಟು ಕೆಲವು ಸಂಘಟನೆಗಳು, ಮುಖವಾಡ ಹಾಕಿರುವಂಥ ಸಂಘಟನೆಗಳ ನಾಯಕರುಗಳು ಆ 10,700 ಜನ ಒಂದಿಷ್ಟು ಹಣವನ್ನು ವಸೂಲಿ ಮಾಡುವಂಥ ಆರೋಪಗಳಿವೆ. ಅದರ ಬಗ್ಗೆ ತಾವೇನು ಹೇಳ್ತೀರಾ? ಖಂಡಿತ ಸರ್. ಯಾಕೆಂದರೆ ಸರ್ಕಾರನೇ ಮೊದಲನೇದಾಗಿ ಪೌರ ಕಾರ್ಮಿಕರಿಗೆ ಮೋಸ ಮಾಡಿದೆ. ಹೆಂಗೆ ಮೋಸ ಮಾಡಿದೆ ಅಂದರೆ, 20 ವರ್ಷದಿಂದ ಕೆಲಸ ಮಾಡಿರೋ ವ್ಯಕ್ತಿ ಕೂಡ ಇವತ್ತು ಹೊಸದಾಗಿ ನೇಮಕ ಆಗಿರೋ ಥರ ಆಯಿತು. ಈಗ 20 ವರ್ಷ ಏನು ಸರ್ವಿಸ್ ಮಾಡಿದ್ನೋ ಆ ಸರ್ವಿಸ್ ಎಲ್ಲ ಹೊಂಟೋಯ್ತು. ಅದರಿಂದ ನೇರವಾಗಿ ಹೇಳಬೇಕಾದ್ರೆ ಸಿದ್ದರಾಮಯ್ಯ ಅವರೇ ಇವ್ರಿಗೆ ಮೋಸ ಮಾಡಿರೋದು. ಸಿದ್ದರಾಮಯ್ಯ ಅವರು CM ಆಗಿದ್ದಾಗಲೇ ಆಶ್ವಾಸನೆ ಕೊಟ್ಟಿದ್ದರು. ಕಳೆದ ಬಾರಿ 13ರಲ್ಲಿ ನಾನು ನಿಮ್ಮನ್ನ ಕಾಯಂ ಮಾಡ್ತೀನಿ ಅಂತೇಳಿ ಸೋತೋಗ್ಬಿಟ್ರು. 18ರಲ್ಲಿ 18 ಆದಮೇಲೆ ಮತ್ತೆ ನಾನು ನಿಮ್ಮನ್ನ ಕಾಯಂ ಮಾಡ್ತೀನಿ ಅಂತೇಳಿ ಪ್ರಣಾಳಿಕೆ ಎಲ್ಲ ಹೇಳಿದ ಮೇಲೆ ಎಲ್ಲ ಪೌರ ಕಾರ್ಮಿಕರು ಚಾಚು ತಪ್ಪದೆ ಅವರಿಗೆ ಮತವನ್ನು ಕೊಟ್ಟು ಈ ಬಾರಿ 135 ಸೀಟ್ ಬರೋ ಥರ ಮಾಡಿದ್ರು. ಅದು ಶ್ರಮನೇ ಪೌರ ಕಾರ್ಮಿಕರದು. ಆ ಪೌರ ಕಾರ್ಮಿಕರಿಗೆ ತಕ್ಕನಾಗಿ ಅವರು ಕೊಟ್ಟಿರೋಂಥ ಆಶ್ವಾಸನೆಯನ್ನು ಈಡೇರಿಸಲಿಲ್ಲ. ಮೋಸ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ.
ಅದಕ್ಕೋಸ್ಕರ ಈಗ ಯಾರ್ಯಾರು ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಬರ್ತಾಯಿದ್ದಾರೋ ದಯವಿಟ್ಟು ಹೇಳ್ತಾಯಿದ್ದೀನಿ, ಯಾರಿಗೂ ₹1 ಕೊಡೋಕೆ ಹೋಗ್ಬಿಡ್ರಿ. ಯಾಕಂದರೆ ನೀವು 20 ವರ್ಷದಿಂದ ಶ್ರಮಪಟ್ಟು ಗಾಳಿ ಮಳೆ ಈ ಗಲೀಜು ವಾಸನೆ ಎಲ್ಲ ಸಹಿಸ್ಕೊಂಡು ನೀವು ಶ್ರಮಪಟ್ಟಿದ್ದಕ್ಕಾಗಿಯೇ ಈ ಬಾರಿ ಸರ್ಕಾರ ನಿಮ್ಮ ಕಷ್ಟವನ್ನು ನೋಡಿಕೊಂಡು ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕಂತೇಳಿ ನಿಮ್ಮನ್ನ ನೇರ ನೇಮಕಾತಿ ತೊಗೊಂಡಿದೆ. ಇದು ಕಾಯಮಲ್ಲ. ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮೋಸ ಮಾಡಿದೆ, ನೀವು ಅರ್ಥ ಮಾಡ್ಕೊಡ್ರಿ. ಇದು ನೇರ ನೇಮಕಾತಿ ಆಗಿರೋದು, ನೀವು ಇನ್ನೂ ಕಾಯಂ ಆಗಿಲ್ಲ ನೀವು. ಅದಕ್ಕೋಸ್ಕರ ಯಾರಾದ್ರು ದುಡ್ಡು ಕೇಳಿದ್ರೆ ದಯವಿಟ್ಟು 112 ನಂಬರ್ಗೆ ಫೋನ್ ಮಾಡಿ. 112 ನಂಬರ್ಗೆ ಫೋನ್ ಮಾಡಿದ್ರೆ ವಯಸ್ಸೆಲ್ಲ ಬರುತ್ತೆ. ನಿಮ್ಗೆ ಏನು ಅನ್ಯಾಯ ಆಗಿದ್ದು ಅದನ್ನು ಸಂಪೂರ್ಣವಾಗಿ ನ್ಯಾಯನ ದೊರಕಿಸ್ಕೊಡ್ತಾರೆ. ಪೊಲೀಸವ್ರನ್ನ ನಾವು ಸಹಾಯಕ್ಕೆ ಪಡೆದು ಹೋದರೆ ಇಂಥ ಕಳ್ಳರು ಬರೋಥರ ಜಾಸ್ತಿ ಆಗುತ್ತೆ. ಆ ಕಳ್ಳರನ್ನ ತಡಿಬೇಕಾದ್ರೆ ನಾವು ಜಾಗೃತರಾಗಿ ಕೆಲಸ ಮಾಡಬೇಕಂತ ಹೇಳ್ತೀನಿ. ನಮ್ಮ ಪೌರ ಕಾರ್ಮಿಕರೆಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ತಿರೋರು ನಮ್ಮ ದಲಿತ ಸಮುದಾಯಕ್ಕೆ ಸೇರಿದವರು. ಅದರಲ್ಲೂ ಹೆಚ್ಚಾಗಿ ಒಂದೇ ಸಮಾಜಕ್ಕೆ ಸೇರಿದಂಥವರು, ಅದು ಮಾದಿಗ ಸಮಾಜಕ್ಕೆ ಸೇರಿದವರು. ಯಾಕಂತ ಹೇಳಿದ್ರೆ ಏನು ನಮ್ಮ ಪೌರ ಕಾರ್ಮಿಕರೆಲ್ಲ ಈ ಹಿಂದೆ 2000 ವರ್ಷಗಳ ಹಿಂದೆ ಶೋಷಣೆಗೊಳಪಟ್ಟು ಇಲ್ಲಿವರೆಗೂ ಶೋಷಣೆಯಲ್ಲೇ ದೌರ್ಜನ್ಯದಲ್ಲೇ ಜೀವನ ಕಳೀತಾ ಇದ್ದಾರೆ. ಅದನ್ನು ಬಡತನನ ನಿರಂತರವಾಗಿ ಇಡಿಸೋದೇ ಸರ್ಕಾರದ ಮುಖ್ಯ ಉದ್ದೇಶ ಆಗಿದೆ. ಯಾಕಂತ ಹೇಳಿದ್ರೆ ಈಗ ಅವ್ರೇನಾರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬೆಳೆದ್ರು ಅಂದರೆ ಮತ್ತೆ ಈ ಕೆಲಸಗಳನ್ನ ಮಾಡೋದು ಯಾರು? ಯಾಕಂದರೆ ಇವಾಗ ನಿಮಗೂ ಗೊತ್ತಿದೆ ಜಾತಿ ತಾರತಮ್ಯ ಯಾವ ಹಂತದಲ್ಲಿದೆ ಅಂತೇಳಿ. ಆ ಜಾತಿ ಆಧಾರದ ಮೇಲೆ ಅವ್ರ ಮಕ್ಕಳು ಮರಿಗಳು ಬಂದು ಕೆಲಸ ಮಾಡಲ್ಲ. ಆದರೆ ಒಂದು ವರ್ಗ, ಒಂದು ದಲಿತ ಸಮುದಾಯ ವರ್ಗ ಇದಕ್ಕಂತಲೇ ಕೆಲಸ ಮಾಡಿಸ್ಕೊಂಡು ಸುಮಾರು 2000 ವರ್ಷಗಳ ಕಾಲ ಅವ್ರಿಗೆ ಏನದು ಅವ್ರ ಮೇಲೆ ದೌರ್ಜನ್ಯ ನಡೆಸ್ಕೊಂಡು ಅವ್ರ ಮೇಲೆ ಕೆಲವೊಂದು ವಿಚಾರಗಳನ್ನ ಹೇರಲಾಗಿ ಅವ್ರನ್ನ ಒಂದು ಕಂಟ್ರೋಲಿಟ್ಟಿದ್ದಾರೆ. ಅಲ್ಲಿಂದ ಹೊರಗಡೆ ಬರದೇ ಇರೋದಕ್ಕೇ ಬರಬಾರ್ದು ಅನ್ನೋದಕ್ಕೋಸ್ಕರನೇ ನಮ್ಮ ಸರ್ಕಾರ ಇವ್ರನ್ನ ಯಾವುದೇ ರೀತಿಯೂ ಅಭಿವೃದ್ಧಿ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲೇ ಕೆಲವೊಂದು ಆದೇಶಗಳನ್ನ ಹೊರಡಿಸ್ತಾ ಇದೆ. ಅದರಲ್ಲಿ ಕೆಲವಾಗಿ ಇವಾಗ ನಮ್ಮ ನಮ್ಮ ನೇರ ನೇಮಕಾತಿ ಇವಾಗ ಏನಾಯಿತು ನಮ್ಮ ಪೌರ ಕಾರ್ಮಿಕರು, ಅದರಲ್ಲಿ ಸೂಪರ್ ನ್ಯೂಮರಿ ಅಂತ ಹೇಳ್ಬಿಟ್ಟು ಒಂದು ವರ್ಡ್ನ ತಗೊಂಡು ಬಂದ್ಬಿಟ್ಟು ಇವತ್ತು ಕಾರ್ಮಿಕರೆಲ್ಲ ಸುಮಾರು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ. ಮತ್ತು 2018 ಡೈರೆಕ್ಟ್ ಪೇಮೆಂಟ್ ಆಗಿ ಕೆಲಸಕ್ಕೆ ನೇಮಕ ಆದ್ರೂ ಅಲ್ಲಿಂದ 8 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಅವ್ರದ್ದು ದಾಖಲಾತಿಗಳೆಲ್ಲ ಸರಿಪಡಿಸ್ಬೇಕಾಗಿದ್ದಂಥ ಏನು DDO ಅಧಿಕಾರಿಗಳಾದಂಥ AWಗಳು ಅವರು ಕೆಲಸನ ಸರಿಯಾಗಿ ನಿರ್ವಹಿಸಿಲ್ಲ ಈ 8 ವರ್ಷನೂ. ಆದ್ದರಿಂದ ಅವ್ರ ದಾಖಲಾತಿಗಳು ಸರಿಯಾಗಿಲ್ಲದೆ ಇರೋದ್ರಿಂದ ಇವತ್ತಿಗೂ ಅವರು ನೇರವಾಗಿ ನೇರ ನೇಮಕಾತಿ ಆಗೋದಕ್ಕೆ ಅವಕಾಶ ಆಗ್ತಾಯಿಲ್ಲ. ಈಗಲೂ ಇನ್ನೂ ಆಫೀಸ್ಗಳ ಕಡೆ ಸಿಂಧುತ್ವ ಅಂತೇಳಿ ಆ ಡಾಕ್ಯುಮೆಂಟ್ಸಲ್ಲಿ ಅವು ವೆರಿಫಿಕೇಷನ್ ಆಗಬೇಕು, ಮತ್ತು ಕಮಿಟಿಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನೂ 2000-2,500 ಜನ ಅಲ್ದಾಡ್ತಾನೆ ಇದ್ದಾರೆ. ಇವತ್ತಿಗೂ ಅವ್ರಿಗೂ ಆರ್ಡ್ರ್ ಕಾಪಿ ಸಿಕ್ಕಿಲ್ಲ. ಈಗ ಹತ್ರ 1/5/2025 ಇಲ್ಲಿ ಈಗ ಏನು ಇವತ್ತು ಡೇಟ್ ಇದೆ, ಇವತ್ತು ಜುಲೈ ತಿಂಗಳು 27ನೇ ತಾರೀಕು ಬಂದಿದೆ ಜುಲೈ ತಿಂಗಳು. ಅಂದರೆ ಹತ್ರ 14 ತಿಂಗಳು ಕಳೆದ್ರೂ ಇವತ್ತವರೆಗೂ ಆರ್ಡ್ರ್ ಕಾಪಿ ತಗೊಳ್ಳೋದಕ್ಕೆ ಪೌರ ಕಾರ್ಮಿಕರಿಗೆ ಆಗ್ತದೆ. ಅಂದರೆ ಇದ್ರ ಮುಖ್ಯ ಕಾರಣ ಬಂದು ಯಾರು? AWಗಳು. ಅವರು DDOಗಳಾಗಿರೋದ್ರಿಂದ ಅವರು ಮೂಲ ಕೆಲ ಹಂತದಲ್ಲೇ ಅವ್ರ ಡಾಕ್ಯುಮೆಂಟ್ನ ಸರಿಪಡಿಸ್ಕೊಂಡು DPS ಇದ್ದಂಥ ಸಮಯದಲ್ಲೇ ಪ್ರಾಪರಾಗಿ ಡಾಕ್ಯುಮೆಂಟ್ಸ್ನ ಮೈಂಟೈನ್ ಮಾಡಬೇಕು. ಅದನ್ನು DDOಗಳು ಮಾಡದೇ ಇದ್ರೂ ಇವ್ರು ನೇಮಕಾತಿನ ತಗೊಳ್ಳೋದಕ್ಕೆ ಮುಂದಾದ್ರಲ್ಲ, ತಗೊಂಡ್ಮೇಲೆ CM ಅವರಾಗಲಿ ಎಲ್ಲರೂ ಒಂದು ಆದೇಶನ ಹೊರಡಿಸಿದ್ದಾರೆ, ಇವ್ರನ್ನ ನೇರ ನೇಮಕಾತಿ ಮಾಡ್ತಾರೆ. ಅದಾದಮೇಲೆ ಅದ್ರ ಪ್ರಕಾರ ಡಾಕ್ಯುಮೆಂಟ್ಸ್ನ ನೇರ ನೇಮಕಾತಿ ಕೊಟ್ಟು ಆಮೇಲೆ ಡಾಕ್ಯುಮೆಂಟ್ನ ಸರಿ ಮಾಡ್ಬೋದಾಗಿತ್ತು. ಇವರು ಒಂದು 5 ತಿಂಗಳು 6 ತಿಂಗಳು ಟೈಮ್ ಕೊಟ್ಟು ಡಾಕ್ಯುಮೆಂಟೇಷನ್ನ ಚೇಂಜಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೋದಾಗಿತ್ತು. ಅದನ್ನು ಸರ್ಕಾರ ಕೂಡ ಮಾಡಲಿಲ್ಲ, BBMP ಅಧಿಕಾರಿಗಳು ಕೂಡ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಇವರು ಆಲ್ರೆಡಿ ಅನಕ್ಷರಸ್ಥರು, ಇವನ್ನೆಲ್ಲ ಸರಿಪಡಿಸ್ಕೊಳ್ಳೋದಕ್ಕೆ ಸುಮಾರು ವರ್ಷಗಳಾಗತ್ತೆ. ಇವರು ಸರಿಯಾದಂಥ ದಾಖಲಾತಿಗಳಿಲ್ಲ ಅಂತ ಹೇಳಿದ್ರೆ ನಾವು ಇವರು ಪ್ರತಿ ತಿಂಗಳು ಪಾಲಿಕೆ ಬೊಕ್ಕಸದಿಂದ ಸ್ಯಾಲ್ರಿ ಕೊಡೋದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಮತ್ತು ಇದ್ರ ಜೊತೆಗೆ ನಿಮ್ಗೆ ಮುಖ್ಯವಾಗಿ ವಿಚಾರ ಏನಂತ ಹೇಳಿದ್ರೆ 12,692 ಜನರನ್ನ ನೇರ ನೇಮಕಾತಿ ಮಾಡ್ತೀನಿ ಅಂತ ಹೇಳಿದ್ದು. ಆದರೆ ಟೋಟಲಾಗಿ 15,000 ಜನನ ನಮ್ಮ ಬೆಂಗಳೂರಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಅದರಲ್ಲಿ 12,692 ಜನರನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೂ 2,000 ಜನರಿಗೆ ಇನ್ನೂ ಕಾಯಮಾತಿ ಪತ್ರ, ನೇರ ನೇಮಕಾತಿ ಪತ್ರ ಸಿಗಲಿಲ್ಲ. ಇನ್ನೂ 2,500 ಜನ ಇದ್ದಾರಲ್ಲ 15,000ದಲ್ಲೇ, ಆ 2,500 ಜನನು ಕಲ್ಯಾಣ ಕರ್ನಾಟಕ ಲಿಸ್ಟ್ ಅಂತೇಳಿ ಅವ್ರಿಗೆ ರಿಸರ್ವ್ ಅಂತ ಹೇಳ್ಬಿಟ್ಟು ಪೆಂಡಿಂಗ್ ಇಟ್ಟವ್ರೆ. ಕಲ್ಯಾಣ ಕರ್ನಾಟಕದವ್ರನ್ನ ಎಷ್ಟು ಜನರನ್ನ ಕೆಲ್ಸಕ್ಕೆ ತಗೊಂಡ್ರಿ? ಈ ಒಂದು 14 ತಿಂಗಳಲ್ಲಿ ಎಷ್ಟು ಜನರಿಗೆ ಸ್ಯಾಲ್ರಿ ಕೊಟ್ರಿ? ಹೋಗಲಿ
ಯಾವ ರೀತಿ ಅವ್ರನ್ನ ಗುರುತಿಸಿದ್ರಿ ಬೆಂಗಳೂರಲ್ಲಿ, ಇದುವರೆಗೂ ಆ ಕೆಲಸ ಮಾಡಿಲ್ಲ. ಈಗ ಈ 2,500 ಜನರ ಕೆಲಸನೂ ಯಾರ ತಲೆ ಮೇಲೆ ಬಿತ್ತು? ಈ 12,500 ಜನರ ಮೇಲೆ ಬಿತ್ತು. ಇದ್ರ ಜೊತೆಗೆ ಬೆಂಗಳೂರಲ್ಲಿ 1.25 ಕೋಟಿ ಜನಸಂಖ್ಯೆ ಕೆಲಸ ಮಾಡ್ತಾಯಿದ್ದಾರೆ. ಆ 1.25 ಕೋಟಿ ಜನಸಂಖ್ಯೆಗೆ 39,000 ಜನ ಕೆಲಸ ಮಾಡಬೇಕಾಗಿತ್ತು. ಇವತ್ತಿಗೂ 13,000 ಜನರ ಹತ್ರ ಮಾತ್ರ ಕೆಲಸ ಮಾಡಿಸ್ತಾ ಇದ್ದಾರೆ. ಮಿಕ್ಕಿರೋ 15,000 ಜನರ ಕೆಲಸ ಏನಿದೆ, 25,000 ಜನರ ಕೆಲಸ ಏನಿದೆ, ಅದನ್ನು ನಮ್ಮ ಪೌರ ಕಾರ್ಮಿಕರ ಮೇಲೆ ಒತ್ತಡ ಹಾಕಿ ಮಾಡಿಸ್ತಾ ಇದ್ದಾರೆ. ಆದ್ದರಿಂದ ಸಮಸ್ಯೆಗಳು ಹಾಗೇ ಇದೆ. ಅಂದರೆ ದಲಿತ ಸಮುದಾಯನ ಏನಕ್ಕೆ ಅಂತ ಹೇಳಿದ್ರೆ, ಇವರು 2,000 ವರ್ಷಗಳಿಂದ ಶೋಷಣೆಗೊಳಪಟ್ಟಿದ್ದಾರೆ. ಇವ್ರನ್ನ ಯಾವುದು ಅಭಿವೃದ್ಧಿ ಆಗದೇ ಇರೋ ರೀತಿಯಲ್ಲಿ ಸರ್ಕಾರಗಳು ಮೈಂಟೈನ್ ಮಾಡ್ಕೊಂಬಂದ್ಬಿಟ್ಟಿದೆ. ಇವ್ರಿಗೆ ಅಭಿವೃದ್ಧಿ ಮಾಡ್ದಂಗೆ ಇರಬೇಕು, ಆದರೆ ಮಾಡಬಾರ್ದು. ಕೊಟ್ಟಂಗೆ ಇರಬೇಕು, ಕೊಡಬಾರ್ದು. ಹಸಿವು ನೀಗ್ದಂಗೆ ಇರಬೇಕು, ಆದರೆ ಹಸಿವು ನೀಗಬಾರ್ದು. ಅಂದರೆ ಈ ರೀತಿ ಒಂದು ಮನೋಭಾವನ ಇಟ್ಕೊಂಡಿರೋದ್ರಿಂದ ಇದನ್ನು ಸಮಸ್ಯೆಗಳನ್ನ ಹಿಂಗೆ ಮೈಂಟೈನ್ ಮಾಡ್ಕೊಂಡು ಅನಕ್ಷರಸ್ಥ. ಈಗ ನಮ್ಮ ಒಂದು ಜನ್ರೇಷನ್ನು ಸ್ವಲ್ಪ ಎಜುಕೇಷನ್ ಮಾಡಿದೆ. ಈಗ ನಮ್ಮ ಮಕ್ಕಳು ಮರಿಗಳು ಕೂಡ ನೆಕ್ಸ್ಟ್ ಇದೇ ಕೆಲಸಕ್ಕೆ ಬರಬೇಕು. ಅಂದರೆ ಇವರು ಅಭಿವೃದ್ಧಿ ಆಗಬಾರ್ದು. ಇವರು ಇಲ್ಲೇ ಮತ್ತೆ ದಲಿತ ವರ್ಗಗಳೆಲ್ಲ ಮತ್ತೆ ಇದೇ ಕೆಲಸಕ್ಕೆ ಬರಬೇಕನ್ನೋದೇ ಮುಖ್ಯ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿರೋದ್ರಿಂದ ನಮಗೆ ಎಲ್ಲ ಏನು ಜಾತಿ ತಾರತಮ್ಯ ಇಲ್ಲದೆ ಎಲ್ಲರನ್ನೂ ಸಮಾನಾಂತರವಾಗಿ ನೋಡೋ ಒಂದು ಮನಸ್ಥಿತಿನ ಸರ್ಕಾರಗಳು ಬೆಳೆಸ್ಕೊಳ್ದೇ ಇರೋದ್ರಿಂದ ನಾವು ಈ ಪರಿಸ್ಥಿತಿಯಲ್ಲಿ ಶೋಷಣೆಗೊಳಪಡ್ತಾಯಿದ್ರಿ, ದೌರ್ಜನ್ಯಕ್ಕೊಳಪಡ್ತಾಯಿದ್ರಿ. ಇದರಿಂದ ಹೊರಗಡೆ ತರಬೇಕಂದ್ರೆ ನಿಮ್ಮಂಥ ಏನು ಮೀಡಿಯಾ ಮಿತ್ರರಿದ್ದೀರಾ, ಮಾಧ್ಯಮ ಮಿತ್ರರು, ನೀವೆಲ್ಲ ನಮ್ಮ ಹೋರಾಟದ ಜೊತೆ, ನಮ್ಮ ಚಳುವಳಿಗಳ ಜೊತೆ ಕೈ ಜೋಡಿಸಿ ನಮಗೆ ಸ್ವಲ್ಪ ಸಪೋರ್ಟ್ ಮಾಡೋದ್ರಿಂದ, ನಾವು ತಗೊಳ್ತಿರೋ ಸಬ್ಜೆಕ್ಟ್ಗಳನ್ನ ನೀವು ಹೊರ ಹಾಕೋದ್ರಿಂದ ನಾವು ಮಾಡ್ತಿರೋಂಥ ಚಳುವಳಿ ಜನರಿಗೆ ಮುಟ್ಟಿ ಅಲ್ಲಿಂದ ಪರಿವರ್ತನೆ ಆಗತ್ತೆ ಅಂತೇಳಿ ನಾವು ಬಯಸಿದ್ದೀರಿ ಸರ್. ಈಗ ಪೌರ ಕಾರ್ಮಿಕರುಗಳಿಗೆ 10,000 ಏನೋ 10,500 ನೇರ ನೇಮಕ ಆಯಿತು. ಅವ್ರಿಗೆ ಒಂದಿಷ್ಟು ಹೆಲ್ತ್ ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ, ಹೆಲ್ತ್ ಕಾರ್ಡ್. ಆದರೆ ಆ ಹೆಲ್ತ್ ಕಾರ್ಡಲ್ಲಿ ಯಾವ ಆಸ್ಪತ್ರೆಗೆ ಸೇರುತ್ತೆ ಈ ಕಾರ್ಡು, ಅಥವಾ ಎಷ್ಟು ಲಕ್ಷ ತನಕ ನೀವು ಟ್ರೀಟ್ಮೆಂಟ್ ತೊಗೋಬೋದು ಅಂತ ನಮ್ಮ ಸರ್ಕಾರ ಎಲ್ಲೂ ಸಹ ಅದನ್ನು ದಾಖಲೆಯನ್ನು ಕೊಟ್ಟಿಲ್ಲ. ಹಲವಾರು ಜನ ನಮ್ಮ ವಾಹಿನಿಗೂ ಸಹ ಕರೆ ಮಾಡಿ ತೊಂದರೆಗಳನ್ನ ಹೇಳ್ಕೊತಾರೆ. ಒಂದಿಷ್ಟು ನೇರ ಆರೋಪವನ್ನು ಮಾಡ್ತಾರೆ. ಸರ್, ನಾವು ರಜಾ ಬೇಕು ಅಂತಂದರೆ, ಅಥವಾ ನಾನು ಇವತ್ತು ರಜಾ ಹಾಕಬೇಕು ಅಂತಂದರೆ ನನ್ನ ಮೇಲೆ ಯಾರೋ ಒಬ್ಬ ದಪೇದಾರನೋ ಅಥವಾ ಯಾರೋ ಸೂಪರ್ ನೋಡ್ಕೊಳ್ಳೋಂತ ಇರ್ತಾನೆ, ಅವ್ರಿಗೆ ಒಂದಷ್ಟು ಲಂಚಗಳನ್ನ ಕೊಡಬೇಕು. ನಾವು ಯಾರಿಗೆ ದೂರು ಕೊಡಬೇಕು ಅಂತಲೂ ಗೊತ್ತಿಲ್ಲ ನಮಗೆ. ಯಾಕಂದರೆ ನಮ್ಮ ಮೇಲ್ಗಡೆ AEE ಇರ್ತಾರೆ, AE ಇರ್ತಾರೆ. ಕೇಳಕ್ಕೆ ಹೋಯ್ತು ಅಂತಂದರೆ ಆ ಅಧಿಕಾರಿಗಳಿಗೆ ಸರ್ಕಾರ ನೇಮಕ ಮಾಡಿರೋ ಅಂತೇಳಿ 2 ಡಿವಿಷನ್ ಒಬ್ಬೊಬ್ಬ AEE ಕೊಟ್ಟಿರ್ತಾರೆ. ನಾವು ಯಾರು ಕೇಳೋಕ್ಕೂ ಆಗ್ತಾಯಿಲ್ಲ. ಮೇಲ್ಗಡೆ ಹೋಯ್ತು ಅಂದರೆ ನೀನು ನೇಮಕಾತಿನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಧಮಕಿಗಳನ್ನು ಸಹ ಹಾಕ್ತಾರೆ. ಒಂದು ರಜಾ ಹಾಕಬೇಕು ಅಂತಂದರೆ, ಅಥವಾ ನಾನು ಹುಷಾರಿಲ್ಲ ನಾನು ರಜಾ ಹಾಕೋತೀನಿ ಅಂತಂದರೆ ಒಂದಿಷ್ಟು ಲಂಚಗಳನ್ನ ಕೊಡಬೇಕು. ನೇರ ನೇಮಕಾತಿ ಮಾಡಬೇಕು ಅಂದರೂ ಲಂಚ ಕೊಡಬೇಕು ಅಂತ ಈ ರೀತಿ ನೇರ ಆರೋಪಗಳನ್ನ ಪೌರ ಕಾರ್ಮಿಕರು ನಮ್ಮ ವಾಹಿನಿಗೆ ಮಾಡ್ತಾರೆ. ಆದರೆ ನಿಮ್ಮಂಥ ನಾಯಕರುಗಳು, ನಿಮ್ಮಂಥ ಸಂಘಟನೆ ಇರೋಂಥ ಒಂದಷ್ಟು ಹಿರಿಯ ನಾಯಕರುಗಳು ಇದ್ದರೂ ಸಹ ಈ ರೀತಿ ಕೆಲವು ಸಂಘಟನೆಯವರು ಬಂದು ಧಮಕಿ ಹಾಕೋದು ಯಾಕೆ ಅಂತ. ಈಗ ಏನು ನಮ್ಮ ಪೌರ ಕಾರ್ಮಿಕರಿಗೆ ಹೆಲ್ತ್ ಕಾರ್ಡ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ವಾರ್ಡ್ಗಳಿಗೂ ಇನ್ನೂ ಇವತ್ತುವರೆಗೂ ಕೊಟ್ಟಿಲ್ಲ. 14 ತಿಂಗಳಾಗಿದೆ, ಇವತ್ತುವರೆಗೂ ಯಾರಿಗೂ ಸರಿಯಾಗಿ ತಲುಪಿಲ್ಲ. ಹಬ್ಬ ಅಂದರೆ ಒಂದು 20-30% ಅಂದರೆ ಇವಾಗ 198 ವಾರ್ಡ್ ಇದೆ ಅಂದರೆ ಬೆಂಗಳೂರಲ್ಲಿ ಹತ್ರ ಒಂದು 50-60 ವಾರ್ಡ್ ಮಾತ್ರ ಹೆಲ್ತ್ ಕಾರ್ಡ್ ಕೊಟ್ಟಿರೋದು. ಇನ್ನು 148 ವಾರ್ಡ್ಗಳಿಗೆ ಕೊಟ್ಟೇ ಇಲ್ಲ. ಇವರು ಇನ್ನೂ ಆ ಬೆನಿಫಿಟ್ಸ್ನ ನೋಡೋದಕ್ಕೆ ಅವಕಾಶನೇ ಸಿಗಲಿಲ್ಲ. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಕಾರ್ಮಿಕರನ್ನ ತುಂಬ ಹೀನಾಯವಾಗಿ ನಡೆಸ್ಕೊತಾ ಇದ್ದಾರೆ, ಒಂದು ಮಿಷಿನ್ಗಳ ರೀತಿಯಲ್ಲಿ ನಡೆಸ್ಕೊತಾ ಇದ್ದಾರೆ. ಅವ್ರ ಹತ್ರ ಬರೀ ಕೆಲಸ ತಗೊಳ್ಳೋದು ಒಂದೇ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಹೊರತು ಅವ್ರಿಗೆ ಸೌಕರ್ಯಗಳನ್ನ ಕೊಡಬೇಕು, ಅವರು ಹೆಲ್ತಿಯಾಗಿದ್ದರೆ ಕೆಲಸ ಚೆನ್ನಾಗುತ್ತೆ ಅನ್ನೋ ಒಂದು ಪರಿಜ್ಞಾನನ ಮರ್ತೋಗಿದ್ದಾರೆ. ಅದನ್ನು ತಲೆಯಿಂದ ತೆಗೆದುಹಾಕಿ ಬರೀ ಇವ್ರನ್ನ ಮಿಷಿನ್ಗಳ ರೀತಿಯಲ್ಲಿ ಇವರು ಮನುಷ್ಯರಲ್ಲ ಅನ್ನೋ ಒಂದು ಮೈಂಡ್ಗೆ ಆ ಒಂದು ಮದನ ಹತ್ಸ್ಕೊಂಡ್ಬಿಟ್ಟಿದ್ದಾರೆ. ಇವರು ಕಾರ್ಮಿಕರ ಅಷ್ಟೇ, ಕೆಲಸ ಮಾಡೋರು ಅಷ್ಟೇ. ಆದರೆ ಇವ್ರು ಹೆಲ್ತಿಯಾಗಿರಬೇಕು, ಇವ್ರಿಗೆಲ್ಲ ಸೌಕರ್ಯಗಳನ್ನ ಕೊಡಬೇಕು ಅನ್ನೋದು ಪರಿಜ್ಞಾನ ಅವರಲ್ಲಿ ಬೆಳೆಸ್ಕೊಳ್ದೇನಿಂದ ಇವತ್ತು ನಿರಂತರವಾಗಿ ಕಾರ್ಮಿಕರಿಗೆ ಶೋಷಣೆ ಆಗ್ತಾಯಿದೆ. ಮತ್ತು ಇವರೇನಾದ್ರು 1 ದಿನ ರಜಾ ಹಾಕಬೇಕು, 2 ದಿನ ರಜಾ ಹಾಕಬೇಕು ಅಂದರೆ ಸೂಪರ್ವೈಸರ್ಸ್ಗೆ ಹೇಳಬೇಕು, ನಿಜ ಅದು. ಅದ್ರ ಜೊತೆಗೆ ಲೀವ್ ಲೆಟ್ರ್ ಕೂಡ ಕೊಡಬೇಕು AWಗೆ, ನಿಜಾನೇ ಅದು. ಆದರೆ AWಗೆ ಲೆಟ್ರ್ ಕೊಡಲಿಲ್ಲ ಅಂದ್ರೂ ಸೂಪರ್ವೈಸರ್ಸ್ಗೆ ಹೇಳಿದೆ, ಈಗೇನು ಸಡನ್ನಾಗಿ ಒಂದು ಸಾವಾಗತ್ತೆ, ಸಡನ್ ಫೋನಲ್ಲಿ ಹೇಳ್ಬೋದು ಅಷ್ಟೇ, ಮೈಷರಿಲ್ದೆ ಆಗುತ್ತೆ, ಫೋನಲ್ಲಿ ಹೇಳ್ಬೋದು ಅಷ್ಟೇ ಸೂಪರ್ವೈಸರ್ಸ್ಗೆ. AWಗಳಂತೂ ಕಾರ್ಮಿಕರ ಹತ್ರನೂ ಕರೆಸ್ಕೊಳ್ಳಲ್ಲ ಬಿಡಿ, ದೂರ ತಳ್ಳಿಬಿಡ್ತಾರೆ, ಹಂಗೆ ಹೊಟ್ಟೋಗ್ಬಿಡಿ ಅಂತ ಹೇಳ್ಬಿಟ್ಟು. ಈಗ ಸೂಪರ್ವೈಸರ್ಸ್ ಹೇಳಿದಾಗ ಅವ್ರೇನು ಮಾಡ್ತಾರೆ, ನೋಡಮ್ಮ ನಿನಗೆ 1,400 ರೂಪಾಯಿ ಸ್ಯಾಲ್ರಿ, ಅದರಲ್ಲಿ 800 ರೂಪಾಯಿ ನಮಗೆ ಕೊಟ್ಟರೆ ನಿಮ್ಗೆ ಅಟೆಂಡೆನ್ಸ್ ಕೊಡಿಸ್ತೀನಿ, ನಿಮ್ಗೆ ಸ್ಯಾಲ್ರಿ ಹಾಕ್ಸ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಒಂದು ವೇಳೆ ಅಪ್ಪಿ ಅವರು ಅದನ್ನು ನಾನು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ 100% ಅವ್ರನ್ನ 2-3 ದಿನ ಕೆಲಸದಿಂದ ನಿಲ್ಲಿಸ್ತಾರೆ.
ಹೋಗಿ AW ಹತ್ರ ಪರ್ಮಿಷನ್ ತಗೊಂಡು ಬಾ ಅಂತ. AW ಮತ್ತು ಸೂಪ್ರೈಸರು ಮತ್ತು ಹೆಲ್ತ್ ಇನ್ಸ್ಪೆಕ್ಟ್ರು ಮೂವರು ಒಂದೇ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದೇ ಮಾತನ್ನ ಹೇಳ್ತಾರೆ, ನೋಡೋಣ ಇರಮ್ಮ, ಮಾಡೋಣ ಇರಮ್ಮ, ನೋಡೋಣ. ಹಂಗೆ 2-3 ದಿನ ಸ್ಯಾಲ್ರಿ ಕಟ್ಟಾದ್ಮೇಲೆ ಅವ್ರಿಗೆ ಏನು ಅನ್ಸುತ್ತೆ, ಪೌರ ಕಾರ್ಮಿಕರಿಗೆ ಅವ್ನು ಕೇಳಿದ್ದು ಒಂದು ದಿನದ್ದು 800 ರೂಪಾಯಿ, ಆ ಥರ ಎಷ್ಟು ದಿನ ರಜಾ ಇರೋ ಅಷ್ಟು ಕೊಟ್ಟಿದ್ರೆ ಇವತ್ತು ಈ 3 ದಿನ ರಜಾ ಹಾಕೋದು ಕಟ್ಟಾಗೋದು ತಪ್ಪೋಗ್ತಾಯಿತ್ತಲ್ಲ ಅನ್ನೋ ಮನೋಭಾವಕ್ಕೆ ಬಂದು ಅವಾಗ ನೆಕ್ಸ್ಟ್ ಟೈಮ್ ಇವ್ರು ಕೇಳಿದ್ರು ಅಂದರೆ ಇಮಿಡಿಯೇಟ್ ಕೊಟ್ಬಿಡ್ತಾರೆ. ಅಂದರೆ ಬ್ಲ್ಯಾಕ್ ಮೇಲಿಂಗ್ ಯಾವ ರೀತಿ ಇದೆ ಅಂಥೇಳಿ, ಭ್ರಷ್ಟಾಚಾರನ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಅಧಿಕಾರಿಗಳು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲು. ಇದೇ ರೀತಿ ನಮ್ಮ ಸೂಪ್ರೈಸರ್ಸ್ ಇದ್ದಾರೆ, ಅಣ್ಣ ತಮ್ಮಂದರು. ನಾನು ಅವ್ರಿಗೆ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ, ನನ್ನ ಮೇಲೆ ಏನು ದ್ವೇಷ ಕಟ್ಕೊಳ್ಳೋಕೆ ಹೋಗಬೇಡಿ. ನಾವು ಯಾವ ಸಂಘಟನೆಗೂ ಯಾವ ಸೂಪ್ರೈಸರ್ಸ್ಗೂ ನಾವು ವಿರೋಧಿಗಳಲ್ಲ. ನೀವು ಕೂಡ ಪೌರ ಕಾರ್ಮಿಕರಾಗೆ ನೀವು ನೇಮಕಾತಿ ಆದಂಥವ್ರು. ನಿಮ್ಮ ಜೊತೆಯಲ್ಲಿ ನಿಮ್ಮ ಅಕ್ಕ ತಂಗಿಂದರು, ನಿಮ್ಮ ತಾಯಿಯಂದರು, ನಿಮ್ಮ ಹೆಂಡ್ತೀರು ಎಲ್ಲರೂ ಕೆಲಸ ಮಾಡ್ತವ್ರೆ. ನಿಮ್ಮ ಕುಟುಂಬಗಳು ಚೆನ್ನಾಗಿರಲಿ. ಹಾಗಂತೇಳಿ ಕಾರ್ಮಿಕರ ಮೇಲೆ ಕೆಲವು ದೌರ್ಜನ್ಯಗಳು ನಡೆಸ್ತಾ ಇದ್ದೀರಲ್ಲ, ಕೆಲವು ಸಂಘಟನೆಗಳು ಕೆಲವು ವ್ಯಕ್ತಿಗಳ ಮಾತು ಕೇಳಿಕೊಂಡು ಅದನ್ನು ಬಿಡಬೇಕು. ಯಾವ ರೀತಿ ದೌರ್ಜನ್ಯಗಳು? ಅವ್ರನ್ನ ದೈಹಿಕವಾಗಿ ಶೋಷಣೆಗೊಳಪಡಿಸ್ತಾ ಇದ್ದೀರಾ, ಮಾನಸಿಕವಾಗಿ ಶೋಷಣೆಗೊಳಪಡಿಸ್ತಾ ಇದ್ದೀರಾ. ಮತ್ತು ಅವರು ಸಹ ಆದಾಯದಲ್ಲಿ ಪ್ರತಿ ತಿಂಗಳು ಒಂದಿಷ್ಟು ಅಮೌಂಟ್ನ ಕೊಡಲೇಬೇಕು. 10,000, 15,000, 7,000, 8,000 ಅಂತೇಳಿ ಕಲೆಕ್ಟ್ ಮಾಡ್ತಾ ಇದ್ದೀರಲ್ಲ, ಇದನ್ನು ಕೈ ಬಿಡಬೇಕು. ಮತ್ತು ಇನ್ನೊಂದು ಮುಖ್ಯವಾಗಿ ಏನಂದರೆ, ನೀವು ಸೂಪ್ರೈಸರ್ಸ್ ಅಂತ ನೀವು 2018ರಲ್ಲಿ ಸೂಪ್ರೈಸರ್ಸ್ನ ಮೇಲ್ವಿಚಾರಕರನ್ನ ಪೌರ ಕಾರ್ಮಿಕರಾಗಿ ಸಮಾನಾಂತರವಾಗಿ ಪರಿಗಣಿಸಿ ಇವರಿಗೆ ಬಯೋಮೆಟ್ರಿಕ್ ನೀಡಬೇಕು ಅಂತ ಆದೇಶ ಆಗಿರೋದು. 2021ರಲ್ಲಿ ನಿಮ್ಮನ್ನು ಏನು ಮೇಲ್ವಿಚಾರಕರಿಗೆ ಫೋನ್ ಅಲಯನ್ಸು ಮತ್ತು ಪೆಟ್ರೋಲ್ ಅಲಯನ್ಸ್ ಅಂತೇಳಿ 2,000ನ ಕೊಟ್ಟು ನಿಮ್ಮನ್ನ ಮೇಲ್ವಿಚಾರಕರಾಗಿ ಹಾಗೆ ಕಂಟಿನ್ಯೂ ಮಾಡ್ಕೊಂಬಂದಿದ್ದಾರೆ. ಮೊನ್ನೆ ಏನು 2022ರಲ್ಲಿ 23ರಲ್ಲಿ ಸರ್ಕಾರದ ಏನು ಸೂಪರ್ ನವಮಾರಿ ಪೌರ ಕಾರ್ಮಿಕರನ್ನ ಕಾಯಂ ಮಾಡ್ತೀರ ಅಂತ ಆದೇಶ ಮಾಡ್ತು. ಅದರಲ್ಲಿ ಮೇಲ್ವಿಚಾರಕರನ್ನ ಎಲ್ಲೂ ಕಾಯಂ ಮಾಡಬೇಕು ಅಂತ ಹೇಳಿಲ್ಲ, ಯಾವುದು ಆದೇಶ ಇಲ್ಲ. ಆದ್ರೂ ಸರ್ಕಾರ ಇದನ್ನು ಗಮನ ಹರಿಸದೆ ನಿಮ್ಮನ್ನು ನೇರ ನೇಮಕಾತಿಗೆ ತಗೊಂಡ್ಬಿಟ್ಟಿದೆ. ತಗೊಂಡ್ಮೇಲೆ ನೀವು ಅದನ್ನು ಸರಿಯಾಗಿ ಕಾರ್ಯನಿರ್ವಹಿಸಬೇಕು. ಅದನ್ನು ಬಿಟ್ಬಿಟ್ಟು ನೀವು ಇನ್ನೂ DPSC ಸಿಸ್ಟಮಲ್ಲಿ ಇದ್ದಂಥ ಹೆಂಗೆ ನಡ್ಕೊಂಡು ಹೋಗ್ತೈತೆ ಅದೇ ರೀತಿ ಇನ್ನೂ ಅವ್ರಿಗೆ ಶೋಷಣೆ ದೌರ್ಜನ್ಯಗಳು ನಡೆಸ್ತಾ ಹೋದರೆ ಅಂದರೆ ತುಂಬ ಸಮಸ್ಯೆಗಳನ್ನ ನೀವು ಅನುಭವಿಸ್ಬೇಕಾಗತ್ತೆ. ಮತ್ತು ಕಡಿಮೆ ಅಂದ್ರೂ ನೀವು ಸ್ಟೇಷನ್ನು ಜೈಲುಗಳ ಮುಖಗಳನ್ನ ನೋಡಬೇಕಾಗತ್ತೆ. ಯಾಕಂತ ಹೇಳ್ತಾ ಇದ್ದೀನಿ ಅಂದರೆ, ಈಗ ಅಪ್ಪಿತಪ್ಪಿ ಯಾರೂ ಇನ್ನೂ ಇದುವರೆಗೂ ವಾಯ್ಸ್ ಮಾಡಿಲ್ಲ. ಒಂದು ವೇಳೆ ವಾಯ್ಸ್ ಮಾಡಿದ್ರೆ ಒಂದು ಸ್ಯಾನಿಟ್ರಿ ದಪೇದಾರ್ KCSR ರೂಲ್ಸ್ ಪ್ರಕಾರ ಬಂದುಬಿಟ್ಟು ಒಬ್ಬ ಸ್ಯಾನಿಟ್ರಿ ದಪೇದಾರು 10 ವರ್ಷ ಕೆಲಸ ಮಾಡಿರಬೇಕು, ಪ್ಲಸ್ಸು 10ನೇ ಕ್ಲಾಸ್ ಓದಿರಬೇಕು. ಇದು ರೂಲ್ಸ್ ಇರೋದು KCSR ನಿಯಮಾವಳಿ ಪರ್ಮನೆಂಟ್ ಎಂಪ್ಲಾಯೀಸ್ಗೆ. ನೀವು ಇವಾಗ ನೇಮಕಾತಿ ಆಗಿದ್ದೀರ ಅಂದಾಗ ನಿಮಗೂ ಇದೇ ರೂಲ್ಸ್ ಅನ್ವಯಿಸುತ್ತಲ್ವ. ಆದ್ರೂ ನೀವು 10 ವರ್ಷ ಕೆಲಸ ಮಾಡಿರೋದನ್ನು ಕಾಯಂ ಆದಮೇಲೆ 10 ವರ್ಷ ಇನ್ನೂ ನಿಮಗೆ ಆಗಿಲ್ಲ. ಒಂದು ಎರಡನೇದು ಬಂದು ನೀವು 10ನೇ ಕ್ಲಾಸ್ನ ಪಾಸ್ ಆಗಿಲ್ಲ. 2 ಆದ್ರೂ ನೀವು ಮೇಲ್ವಿಚಾರಕರಂತ ಇವತ್ತಿಗೂ ಸ್ಯಾನಿಟ್ರಿ ದಪೇದಾರಗಳ ರೀತಿಯಲ್ಲಿ ನಡವಳಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಎಷ್ಟೋ ಜನರಿಗೆ ಸ್ಯಾನಿಟ್ರಿ ದಪೇದಾರ ಹುದ್ದೆನ ಪೌರ ಕಾರ್ಮಿಕರು ಈ ಹಿಂದೆ ಕಾಯಂ ಆಗಿರೋಂಥವ್ರು 10 ವರ್ಷ ಸರ್ವಿಸ್ ಮಾಡಿರೋರು ಮತ್ತು 10ನೇ ಕ್ಲಾಸ್ ಪಾಸ್ ಆಗಿರೋರು ಕೇಳಿದ್ರು ಇವತ್ತವರೆಗೂ ಸ್ಯಾನಿಟ್ರಿ ದಪೇದಾರ ಕೆಲಸ ಸಿಗ್ತಾ ಇಲ್ಲ, ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು DC ಲೆವೆಲಲ್ಲೇ, DC ಅಡ್ಮಿನ್ಗಳೇ. ಆದರೆ ನಿಮ್ಮನ್ನು ಮಾತ್ರ ನಿರಂತರವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದನ್ನು ತಲೆಗೆ ಹತ್ಸ್ಕೊಂಡು ನಾವು ಸಾಧ್ಯವಾದಷ್ಟು ಕಾರ್ಮಿಕರಿಗೆ ಒಳ್ಳೇದು ಮಾಡಿಕೊಂಡು ಅವರು ಒಂದು ಸಪೋರ್ಟ್ನ ಇಟ್ಕೊಂಡು ಅವರೊಂದು ಆಶೀರ್ವಾದನ ಇಟ್ಕೊಂಡು ನಾವು ಕೆಲಸ ಮಾಡ್ಕೋಬೇಕು. ಕಾರ್ಮಿಕರಿಗೆ ನೀವು ಇದೇ ರೀತಿ ದೌರ್ಜನ್ಯಗಳನ್ನ ಮಾಡ್ತಾ ಅವ್ರ ತೊಂದರೆಗಳು ಕೊಡ್ತಾ ಯಾವುದೋ ಒಂದು ಸಂಘಟನೆಗೋಸ್ಕರ ಏನು ಪ್ರತಿ ತಿಂಗಳು 7,000, 8,000, 10,000 ಅಂತ ಹೇಳ್ಬಿಟ್ಟು ಕಲೆಕ್ಷನ್ ಮಾಡಿ ನೀವು ಅವ್ರಿಗೆ ಎತ್ಕೊಂಡೋಗಿ ಹಫ್ತಾ ಕೊಡೋದ್ರಿಂದ ನಾಳೆ ಬಲಿ ಆಗೋದು ಬೇರೆ ಯಾರೂ ಅಲ್ಲ, ಸಂಘಟನೆಗಳಲ್ಲ, ಸಂಘಟನೆ ಲೀಡ್ರ್ಗಳಲ್ಲ, ಒನ್ ಆ್ಯಂಡ್ ಓನ್ಲಿ ಸೂಪ್ರೈಸರ್ಸ್ ಮಾತ್ರ. ಸೂಪ್ರೈಸರ್ಸ್ ಅಂದರೆ ಯಾರು? ನಮ್ಮ ಮೇಲ್ವಿಚಾರಕರು. ನಮ್ಮ ಮೇಲ್ವಿಚಾರಕರು ಚೆನ್ನಾಗಿರಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ನಿಮಗೆ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ನಮ್ಮ ಮೇಲೆ ದ್ವೇಷ ಕಾರೋದನ್ನು ಬಿಟ್ಟು ನಾವೇನು ನಿಮಗೆ ಕಾನೂನುಬದ್ಧವಾಗಿ ಹೇಳ್ತಾ ಇದ್ದೀನಿ ಅದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನೀವು ಇಷ್ಟುವರೆಗೂ ಏನು ತಪ್ಪು ಮಾಡಿದಿರೋ ಅದನ್ನು ಮರೆತು ಇಲ್ಲಿಂದ ಹೊಸ ಜೀವನನ, ಹೊಸ ವಾತಾವರಣನ, ಹೊಸ ರೀತಿಯಲ್ಲಿ ಕಾರ್ಮಿಕರನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ಬೇಕಂತ ನಮ್ಮ ವಿಜಯ ನ್ಯೂಸ್ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ.
ಇನ್ನು ಮುಂದೆ ಆದರೂ ಸರಿ ಹೋಗಬೇಕು ಅಂತೇಳಿ ನಾನು ಮನಸ್ಫೂರ್ತಿಯಾಗಿ ಕೋರ್ತಾ ಇದ್ದೀನಿ ಸರ್. ಒಂದಷ್ಟು ಸಮಸ್ಯೆಗಳು ಮತ್ತು ಒಂದಷ್ಟು ಗೊಂದಲಗಳ ಮಧ್ಯೆ ನಮ್ಮ ಆನಂದ್ ಸರ್ ಮತ್ತು ತ್ಯಾಗರಾಜ್ ಸರ್ ಏನು ನಮ್ಮ ಪೌರ ಕಾರ್ಮಿಕರಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಪೌರ ಕಾರ್ಮಿಕರು ಅಂತಂದರೆ ಪೌರ ಕಾರ್ಮಿಕರು ಬಳಿ ಅಲ್ಲ, ಪೌರ ಕಾರ್ಮಿಕರ ವೇತನದಲ್ಲಿ ಒಂದಷ್ಟು ಸಂಘಟನೆಗಳಲ್ಲಿ ರೋಲ್ ಕಾಲ್ ಮಾಡೋಂಥ ವ್ಯಕ್ತಿಗಳು ಮತ್ತು ಆ ಯಾರೋ ಬಲಿಷ್ಠ ನಾಯಕರುಗಳು ಅಂತ ಏನು ಹೇಳ್ಕೊತೀರಾ, ಆ ನಾಯಕರು ಹುಡ್ತಾ ಬಂತು ಅಂತಂದರೆ 100, 200, 300 ಉಂಗುರಗಳು, ಚಿನ್ನದ ಉಂಗುರಗಳನ್ನ ಕೊಡೋಂಥದ್ದು, ಅದನ್ನು ಆ ರೀತಿ ಆಮಿಷವನ್ನು ಒಡ್ಡುವಂಥದ್ದು, ಜನಗಳಿಗೆ ಬೆದರಿಕೆ ಅಂತ ಹಾಕೋದಂದ್ರೆ ಒಂದಷ್ಟು ವಿಚಾರಗಳನ್ನು ನಮಗೆ ದಾಖಲೆ ಸಮೇತ ತಂದಿರ್ತಾರೆ ನಮ್ಮ ತ್ಯಾಗರಾಜ್ ಸರ್ ಮತ್ತು ಆನಂದ್ ಸರ್. ಆದಷ್ಟು ಹಂತವಾಗಿ ನಿಮ್ಮ ಮುಂದೆ ನಾವು ಬಿಡುಗಡೆ ಮಾಡ್ತೀವಿ.